Now we shall start this session on Sri Aurobindo's idea of spiritual nationalism, going beyond European idea of nation states. I welcome to this session Dr. Nandan Prabhu, Senior Faculty Member, School of Management, Manipal Academy of Higher Education, Manipal, and Dr. Vinay Chandra Banamate, who is the Director of Ved Vigyan Shodh Samsthan, and he is dedicated for Sanskrit and Vedic studies. He has been a guest lecturer and faculty member for many of the European universities. I welcome both dignitaries to this session, and now I request Dr. Nandan Prabhu and Dr. Vinay Chandra to start the session. ಸಭೆಯಲ್ಲಿರುವಂತಹ ಎಲ್ಲ ಹಿರಿಯರಿಗೆ, ಮಿತ್ರರಿಗೆ ಮತ್ತು ಸಭೆಯ ಆಯೋಜಕರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಇವತ್ತು ಶ್ರೀಯುತ ನಂದನ್ ಪ್ರಭು ಅವರ ಜೊತೆಗೆ ಸಂವಾದದಲ್ಲಿ ನಾನಿದ್ದೇನೆ. ವಿಶೇಷವಾಗಿ ರಾಷ್ಟ್ರೀಯತೆಯ ಕುರಿತು ಆಗುವಂತಹ ಚರ್ಚೆಗಳೇನೇನು ನಡೀತಾ ಇದೆ, ಆ ಹಿನ್ನೆಲೆಯಲ್ಲಿ ಭಾರತದ ವಿಚಾರಧಾರೆಯ ಹಿನ್ನೆಲೆಯಲ್ಲಿ ನಾವು ಪರ್ಯಾಯ ಚಿಂತನೆಗಳೇನಾದ್ರು ಕೊಡಬಹುದಾ, ಏನಾದ್ರು ಇದೆಯಾ, ಅದರೊಳಗೂ ಶ್ರೀ ಅರಬಿಂದೋ ಅವರ ದೃಷ್ಟಿಕೋನ ಏನಿದೆ ಅಂತ ಸ್ವಲ್ಪ ಪರಿಶೀಲನೆ ಮಾಡಲಿಕ್ಕೆ ನಾವಿಬ್ಬರು ಕೂತಿದ್ದೇವೆ. ಪ್ರಾಧಾನ್ಯವಾಗಿ ಮಾತುಕತೆ ಸಂವಾದ ಕನ್ನಡದಲ್ಲಿರುತ್ತೆ, ಆದರೆ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದಿದ್ದ ಹಾಗೆ ಇಂಗ್ಲೀಷ್ಗೂ ಹೋಗ್ತಿರ್ತೀವಿ, ಮತ್ತು ಎರಡೂ ಮಿಶ್ರಿತವಾಗಿರುತ್ತೆ. ಸುಮಾರು ಒಂದು 35 ನಿಮಿಷದ ಸಂವಾದ, ಅದಾದಮೇಲೆ ಪ್ರಶ್ನೋತ್ತರ, ವ್ಯಾಪಕವಾದಂಥ ಸಂವಾದಕ್ಕೆ ಅವಕಾಶ ಇರುತ್ತೆ. ನಂದಂಜಿ, ನೀವೇನಾದ್ರು ಹೇಳೋದಿದೆಯಾ? ಆಧುನಿಕ ಚಿಂತಕರ ದೃಷ್ಟಿಯಿಂದ, ಅದರಲ್ಲೂ ವಿಶೇಷವಾಗಿ ಪಾಶ್ಚಾತ್ಯ ಚಿಂತಕರ ದೃಷ್ಟಿಯಿಂದ ನಾವು ನ್ಯಾಷನಲಿಸಮ್ ಅಥವಾ ರಾಷ್ಟ್ರೀಯತೆ ಅನ್ನುವ ಪದದ ಕುರಿತು ಯೋಚನೆ ಮಾಡಿದರೆ ಒಂದು ಚಿಂತನೆ ವಿಶೇಷವಾಗಿ ಹೊರಹೊಮ್ತಾ ಇರೋದನ್ನು ಗಮನಿಸ್ತೇವೆ. ನ್ಯಾಷನಲಿಸಮ್ ಇಸ್ ಎ ಡರ್ಟಿ ವರ್ಡ್ ಅನ್ನೋದನ್ನು. ನ್ಯಾಷನಲಿಸಮ್ ಅನ್ನೋದು ಯಾಕೆ ಡರ್ಟಿ ವರ್ಡ್ ಆಗಬೇಕು? ಅಂದರೆ ನಮ್ಗೆ ಹೆಚ್ಚಿನ ಜನಕ್ಕೆ ಕೆಲವು ಸಲ ಯೋಚನೆ ಮಾಡಿದಾಗ ರಾಷ್ಟ್ರೀಯತೆ, ರಾಷ್ಟ್ರವಾದಿ ಅಂತಂದಾಗ ಇದರೊಳಗೆ ತಪ್ಪೇನಿದೆ, ವೈ ಶುಡ್ ಇಟ್ ಬಿ ಡರ್ಟಿ ಅನ್ನೋ ಪ್ರಶ್ನೆ ಹೆಚ್ಚಿನ ಜನಕ್ಕೆ ತುಂಬ ಸಹಜ ಅಂತ ಅನಿಸುತ್ತೆ. ಆದರೆ ಯುರೋಪಿನ ಅನುಭವ ಏನಿದೆ, ಯುರೋಪಿನ ದೃಷ್ಟಿಕೋನ ಏನಿದೆ, ಅದು ಒಂದು ರೀತಿಯಲ್ಲಿ ಜಾಗತಿಕ ದೃಷ್ಟಿಕೋನ ಅಥವಾ ಜಾಗತಿಕ ಅನುಭವ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ನಾನು ಸಣ್ಣ ಒಂದೆರಡು ಉದಾಹರಣೆ ಕೊಡ್ತೀನಿ. ನಾನು ಯುರೋಪಲ್ಲಿ ಕೆಲವು ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡೋಕ್ಕೆ ಹೋಗ್ತೀನಿ. ಅಲ್ಲಿ ಅಪ್ಪಿತಪ್ಪಿನಾರೋ ನ್ಯಾಷನಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಇದೆ ನಮಗೆ ಅಂತಂದ ಕೂಡಲೇ ಏನೋ ಮಹಾಪರಾಧಿ ಅನ್ನೋ ಹಾಗೆ ನೋಡ್ತಾರೆ. ನಮ್ಮಲ್ಲಿ ಅದು ಗುಣ ಅಂತ ಅನಿಸುತ್ತೆ, ಆದರೆ ಅವ್ರಿಗೆ ಅದು ಅಪರಾಧ ಅಂತ ಅನಿಸುತ್ತೆ. ಬಹುಶಃ ಇದಕ್ಕೆ ಅವರ ಅನುಭವ ತುಂಬ ಪ್ರಧಾನವಾಗಿರುತ್ತೆ. ಹಾಗೆ ಆ ದೃಷ್ಟಿಯಿಂದ ಸ್ವಲ್ಪ ಅಲ್ಲಿ ಯಾವ್ಯಾವ ವಿಚಾರಗಳು ಬಂದಿದೆ ಅಂತ ನೋಡ್ತಾ ಹೋಗೋಣ. ಉದಾಹರಣೆಗೆ ಜರ್ಮನಿಯಲ್ಲಿ ಇತ್ತೀಚಿನ ದಶಕಗಳಲ್ಲಿ ಜರ್ಮನಿಯ ಇತಿಹಾಸದ ಹಿನ್ನೆಲೆಯಲ್ಲಿ ಯಾವುದನ್ನು ಸಿವಿಕ್ ನ್ಯಾಷನಲಿಸಮ್ ಅಥವಾ ಕಾನ್ಸ್ಟಿಟ್ಯೂಷನಲ್ ನ್ಯಾಷನಲಿಸಮ್ ಅಂತ ಹೇಳ್ತಾರೋ, ಅದು ವಾಸ್ತವವಾಗಿ ಆಧುನಿಕ ದೇಶಗಳು, ಆಧುನಿಕ ನೇಷನ್ ಸ್ಟೇಟ್ಸ್ ಅಂತ ಏನು ಹೇಳ್ತಾರೆ, ಅವರು ಅನುಷ್ಠಾನ ಮಾಡಬೇಕಾಗಿರುವಂತಹ ನಿಜವಾದ ನ್ಯಾಷನಲಿಸಮ್ ಅಂತೇಳಿ ಹೇಳುವಂಥ ವಾದ ಇದೆ. ಏನಿದು ಕಾನ್ಸ್ಟಿಟ್ಯೂಷನಲ್ ನ್ಯಾಷನಲಿಸಮ್, ಮತ್ತು ಯಾಕೆ ಆ ಕಾನ್ಸ್ಟಿಟ್ಯೂಷನ್ ಅನ್ನೋದೇ ರಾಷ್ಟ್ರ ನಿರ್ಮಾಣಕ್ಕೆ ಪೂರಕ ಆಗಲಿಕ್ಕೆ ಸಾಧ್ಯ ಇದೆಯಾ? ಉದಾಹರಣೆಗೆ ಬಾಂಗ್ಲಾದೇಶದ ಉದಾಹರಣೆಯೇ ತೆಗೆದುಕೊಳ್ಳೋಣ. ಒಬ್ಬರು ಚಿಂತಕರೊಬ್ಬರು ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟರು. ಒಂದು 1930ರ ದಶಕದಲ್ಲಿ ಆಗಿನ ಬಂಗಾಲ ಏನಿತ್ತು, ಅಲ್ಲಿ ಹುಟ್ಟಿದವನೊಬ್ಬ ತನ್ನನ್ನು ತಾನೇನು ಕರ್ಕೊಳ್ತಾನೆ. 1947ನೇ ಇಸ್ವಿಯಲ್ಲಿ ಆತ ತನ್ನನ್ನು ತಾನೇನು ಕರ್ಕೊಳ್ತಾನೆ. 1971ನೇ ಇಸ್ವಿಯ ನಂತರ ಆತ ಏನಾಗ್ತಾನೆ? 47ನೇ ಇಸ್ವಿಯ ಮೊದಲು ಭಾರತೀಯ ಆಗಿದ್ದವ 47ನೇ ಇಸ್ವಿಯ ನಂತರ ಪಾಕಿಸ್ತಾನಿ ಆಗ್ತಾನೆ. ಆದರೆ 71ನೇ ಇಸ್ವಿಯ ನಂತರ ಆತ ಬಾಂಗ್ಲಾದೇಶಿ ಆಗ್ತಾನೆ. ಹಾಗಾದರೆ ಸಿಟಿಜನ್ಶಿಪ್ಪೇ ನ್ಯಾಷನಾಲಿಟಿಯಾ? ವಾಟ್ ಈಸ್ ಆಂಟಿಸಿಡೆಂಟ್ ಟು, ಕ್ಯಾನ್ ಸಿಟಿಜನ್ಶಿಪ್ ಬಿ ಆನ್ ಆಂಟಿಸಿಡೆಂಟ್ ಟು ನ್ಯಾಷನಾಲಿಟಿ? ದಟ್ ಇಸ್ ಅ ಕೋರ್ ಇಶ್ಯೂ. Can we define nationality merely from the point of view of citizenship? Constitution at best can give us citizenship, but can it define our nationhood? ಯುರೋಪಿನ ಅನುಭವದ ಹಿನ್ನೆಲೆಯಲ್ಲಿ
ಭಾರತೀಯ ರಾಷ್ಟ್ರೀಯತೆಯನ್ನು ನಾವು ಡಿಫೈನ್ ಮಾಡುವ ಪ್ರಯತ್ನವನ್ನು ಮಾಡಿದರೆ ಈ ರೀತಿಯ ವೈರುಧ್ಯವನ್ನು ನಾವು ಗಮನಿಸಬೇಕಾಗುತ್ತೆ. ಇವನ್ ನಾವು ಸಿವಿಕ್ ನ್ಯಾಷನಲಿಸಮ್, ಕಾನ್ಸ್ಟಿಟ್ಯೂಷನಲ್ ನ್ಯಾಷನಲಿಸಮ್ ಅಂತ ಯೋಚನೆ ಮಾಡಬೇಕಾದ್ರೂ ಅದು ಒಂಥರ ರಿಯಾಕ್ಷನರಿ ಅಪ್ರೋಚ್. ಹಿಂದಿದ್ದಂತಹ ಎಥ್ನಿಕ್ ನ್ಯಾಷನಲಿಸಮ್ ಪ್ರಾಧಾನ್ಯವಾಗಿ ಜರ್ಮನಿ ಮತ್ತು ಈಸ್ಟರ್ನ್ ಯುರೋಪಲ್ಲಿ ನಾವೇನು ಕಂಡ್ವಿ, ಬಹುಶಃ ಹ್ಯಾನ್ಸ್ಕನ್ ಅನ್ನೋ ವ್ಯಕ್ತಿ ಇದನ್ನು ಎರಡು ಪ್ರತ್ಯೇಕವಾಗಿ ಮಾಡ್ತಾನೆ. ಒಂದು ಆಧುನಿಕ ಜಗತ್ತು, ಅದರೊಳಗೆ ಫ್ರಾನ್ಸ್, ಅಮೇರಿಕಾ ಮತ್ತು ಕೆನಡಾದ ಉದಾಹರಣೆ ಕೊಡ್ತಾನೆ. ಮತ್ತು ಈಸ್ಟರ್ನ್ ಅಂತ ಹೇಳಬೇಕಾದ್ರೆ ಈಸ್ಟರ್ನ್ ಹಳೇದು ಅಂತ ಹೇಳಬೇಕಾದ್ರೆ ಜರ್ಮನಿ, ಕೊಸೋವೋ ಈ ದೇಶಗಳದ್ದು ಉದಾಹರಣೆ ಕೊಡ್ತಾನೆ. ಇಲ್ಲೆಲ್ಲ ಇವರು ಒಂದು ಭಾಷೆಯ ಆಧಾರದ ಮೇಲೆ ಅಥವಾ ಜನಾಂಗದ ಆಧಾರದ ಮೇಲೆ ಅಥವಾ ಯಾವುದೊಂದಿಷ್ಟು ಸಮಾನ ಮೌಲ್ಯಗಳು, ಕಲ್ಚರ್ ಅಂತ ಕರೀತಾರೆ ಅಥವಾ ಬೇರೆ ಬೇರೆ ಪದಗಳಲ್ಲಿ ಬಳಸ್ತಾರೆ. ಇದನ್ನು ಆಧಾರವಾಗಿಟ್ಕೊಂಡು ರಾಷ್ಟ್ರೀಯ ಕಲ್ಪನೆ ಬಂದಿದೆ, ಜನ ಮತ್ತು ಭೌಗೋಳಿಕ ಪ್ರದೇಶ. ಸೊ ಅದು ಎಥ್ನೋ ನ್ಯಾಷನಲಿಸಮ್, ಅದು ಸರಿಯಲ್ಲ ಅನ್ನೋದು ಒಂದು ಕಲ್ಪನೆ. ಅದು ವಿಶೇಷವಾಗಿ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ನಂತರ ತುಂಬ ಕಾನ್ಕ್ರೀಟ್ ಆಗುವಂಥ ಕಲ್ಪನೆ. ಅಲ್ಲಿ ತನಕ ನ್ಯಾಷನಲಿಸಮ್ ವಾಸ್ ನಾಟ್ ಎ ಟ್ಯಾಬು, ಇನ್ಫ್ಯಾಕ್ಟ್ ಇಟ್ ವಾಸ್ ಎ ವರ್ಚ್ಯೂ. ಆಮೇಲೆ ಇದೇ ರೀತಿ ಪ್ರತ್ಯೇಕ ಮಾಡಿ ಅವರು ದೇ ಸೆಲೆಬ್ರೇಟ್, ಎಷ್ಟು ಮಟ್ಟಿಗೆ ಈ ಪದ ಬಳಸ್ತಾನೆ ಅಂತಂದರೆ ದೇ ಸೆಲೆಬ್ರೇಟ್ ಟ್ರೈಬಲ್ ಸಾಲಿಡ್ಯಾರಿಟಿ. ಈವನ್ ಜರ್ಮನಿನೂ, ಇವತ್ತು ಜರ್ಮನಿಯ ಪೊಸಿಷನ್ ಬೇರೆ ಇರಬಹುದು, ಆದರೆ ಆಗ ಆತ ಬರೆಯುವಂಥ ಕಾಲದಲ್ಲಿ ಅವರೂ ಈ ಗುಂಪಿಗೆ ಸೇರಿಸಿ ದೇ ಆರ್ ಆಲ್ ಸೆಲೆಬ್ರೇಟರ್ಸ್ ಆಫ್ ಟ್ರೈಬಲ್ ಸಾಲಿಡ್ಯಾರಿಟಿ. ಹಾಗಾಗಿ ಅದು ಸರಿ ಅಲ್ಲ. ದೇ ಆರ್ ಪರ್ಪೆಚುಯೇಟಿಂಗ್ ಎಥ್ನಿಕ್ ನ್ಯಾಷನಲಿಸಮ್ ವಿಚ್ ಈಸ್ ಆ್ಯಂಟಿ ಪೀಪಲ್. ಹಾಗೆ ನಮಗೆ ಇವತ್ತು ಬೇಕಾಗಿರೋದು ಸಿವಿಕ್ ನ್ಯಾಷನಲಿಸಮ್. ಸಿವಿಕ್ ನ್ಯಾಷನಲಿಸಮ್ ಯಾತಕ್ಕೆ ಒಳ್ಳೆಯದು ಅಂತನ್ನೋದಕ್ಕೆ 2-3 ಕಾರಣಗಳನ್ನು ಕೊಡ್ತಾರೆ. ಒಂದು, ಇದು ರ್ಯಾಷನಲ್ ಅಥವಾ ತರ್ಕಕ್ಕೆ ಆಧಾರವಾಗಿದೆ. ಎಥ್ನಿಕ್ ನ್ಯಾಷನಲಿಸಮ್ ಅನ್ನೋದು ಭಾವನಾತ್ಮಕ ದೃಷ್ಟಿಯಿಂದ ಅದಕ್ಕೆ ಪ್ರಾಧಾನ್ಯತೆ ಇದೆ. ಯಾಕಂದರೆ ನಮ್ಮ ಹಿರಿಯರು, ಪೂರ್ವಜರು, ಅವರು ಹುಟ್ಟು ಬೆಳೆದಿದ್ದು ಎಲ್ಲೋ ಒಂದು ಸ್ತರದಲ್ಲಿ ಅವರೊಂದು ಅಸಂಪ್ಷನ್ ಇದೆ, ಏನು, ಬುದ್ಧಿ ಭಾವನೆಗಿಂತ ಮೇಲ್ಮಟ್ಟದ್ದು. ಹಾಗಾಗಿ ತರ್ಕಕ್ಕೆ ಯಾವುದು ಒಳಪಡುತ್ತೋ ಅದು ಒಳ್ಳೆಯದು, ತರ್ಕಕ್ಕೆ ಯಾವುದು ಒಳಪಡೋದಿಲ್ವೋ, ಭಾವನೆ ತರ್ಕಕ್ಕೆ ಒಳಪಡೋದಿಲ್ಲ, ಹಾಗಾಗಿ ಸರಿಯಲ್ಲ. ಎಥ್ನಿಕ್ ನ್ಯಾಷನಲಿಸಮ್ ಭಾವನೆಗೆ ಸೇರುತ್ತೆ, ಸಿವಿಕ್ ನ್ಯಾಷನಲಿಸಮ್ ತರ್ಕಕ್ಕೆ ಸೇರುತ್ತೆ. ಎರಡನೇದು, ಎಥ್ನಿಕ್ ನ್ಯಾಷನಲಿಸಮ್ ಅನ್ನೋದು ಅದರೊಳಗೆ ನನ್ನ ಚಾಯ್ಸ್ ಇಲ್ಲ, ನನ್ನ ವಾಲಂಟ್ರಿ ಎಫರ್ಟ್ ಇಲ್ಲ, ಪರಂಪರಾನುಗತ ಆನುವಂಶಿಕವಾಗಿ ಬಂದುಬಿಟ್ಟಿದೆ. ಆಕ್ಸಿಡೆಂಟ್ಲಿ ಐ ಆಮ್ ಬಾರ್ನ್ ಇನ್ ದಿಸ್ ಲ್ಯಾಂಡ್, ಬಾರ್ನ್ ಇನ್ ಟು ದಿಸ್ ಫ್ಯಾಮಿಲಿ, ಬಾರ್ನ್ ಇನ್ ಟು ದಿಸ್ ಕಮ್ಯುನಿಟಿ, ಹಾಗಾಗಿ ನಾನು ಇದರ ಭಾಗ ಆಗಿದ್ದೇನೆ. ಆದರೆ ಸಿವಿಕ್ ನ್ಯಾಷನಲಿಸಮಲ್ಲಿ ಇಟ್ಸ್ ವಾಲಂಟ್ರಿ ಇನ್ ನೇಚರ್, ಬಿಕಾಸ್ ಐ ಹ್ಯಾವ್ ಡಿಸೈಡೆಡ್, ಐ ಹ್ಯಾವ್ ಮೇಡ್ ಅ ರೆಸಲ್ಯೂಷನ್ ಟು ಬಿ ಪಾರ್ಟ್ ಆಫ್ ದಿಸ್ ಕಲೆಕ್ಟಿವ್ ಎಕ್ಸಿಸ್ಟೆನ್ಸ್ ವಿಚ್ ಇಸ್ ಫ್ಯೂಚರಿಸ್ಟಿಕ್ ಇನ್ ಪರ್ಸ್ಪೆಕ್ಟಿವ್. ಸೊ ಈ ಎಲ್ಲ ಕಾರಣಕ್ಕಾಗಿ ಸಿವಿಕ್ ನ್ಯಾಷನಲಿಸಮ್ ಈಸ್ ಬೆಟರ್ ದೆನ್ ಎಥ್ನಿಕ್ ನ್ಯಾಷನಲಿಸಮ್. ಹಾಗಾಗಿ ಎಥ್ನಿಕ್ ನ್ಯಾಷನಲಿಸಮ್ ಅನ್ನೋದು ಡೆಮನ್ ಆಗಿ ಆಗ ಪರಿವರ್ತನೆ ಆಗತ್ತೆ. ಜರ್ಮನಿಯ ಇಮ್ಯಾನ್ಯುಯಲ್ ಕಾಂಟಿನ ವಿಚಾರದ ಆಧಾರದ ಮೇಲೆ ಮ್ಯಾನ್ ಇಸ್ ಅನ್ ಆಟೋನಮಸ್ ಬೀಯಿಂಗ್, ಮ್ಯಾನ್ ಇಸ್ ಅ ರ್ಯಾಷನಲ್ ಬೀಯಿಂಗ್, ದೇರ್ಫೋರ್ ಹಿ ಹ್ಯಾಸ್ ಟು ಹ್ಯಾವ್ ಚಾಯ್ಸಸ್ ಅನ್ನೋದರ ಆಧಾರದ ಮೇಲೆ ರಾಷ್ಟ್ರವನ್ನು ಕೂಡ ರ್ಯಾಷನಾಲಿಟಿಯ ಆಧಾರದ ಮೇಲೆ ವ್ಯಾಖ್ಯಾನ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಯಿತು. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯತೆಯ ಪರಿಕಲ್ಪನೆಯಲ್ಲಿ ಭಾವನೆಗೆ ಜಾಗ ಇದೆಯೇ ಇಲ್ವೇ ಅನ್ನೋದನ್ನು ಯಾರು ರ್ಯಾಷನಾಲಿಟಿಯ ಸ್ಥಾನದ ಪರಮೋಚ್ಚತೆಯನ್ನು ಘೋಷಣೆ ಮಾಡಿದ್ರೋ ಅವ್ರದ್ದೇ ಉದಾಹರಣೆಯನ್ನು ನಾವು ತೆಗೆದುಕೊಂಡೋಣ. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಸೋವಿಯತ್ ಯೂನಿಯನ್ ಯಾರು ಭಾವನೆಗೆ ಜಾಗವೇ ಇಲ್ವೋ ಅಂತೇಳಿ ಹೇಳಿದರೋ, ಭಾವನೆಗಳೆಲ್ಲವೂ ಕೂಡ ಶೋಷಣೆಯ ಹಲವು ಮಾಧ್ಯಮಗಳು ಅಂತೇಳಿ ಹೇಳಿದರೋ, ರಾಷ್ಟ್ರೀಯತೆಯನ್ನು ಜಾಗೃತ ಮಾಡುವುದಕ್ಕಾಗಿ, ಯುದ್ಧದಲ್ಲಿ ಗೆಲ್ಲೋದಕ್ಕಾಗಿ ಮಾತೃಭೂಮಿ ಪಿತೃಭೂಮಿಯ ಪರಿಕಲ್ಪನೆಯನ್ನು ಪುನಃ ತಂದು ಭಾವನೆಯ ಆಧಾರದ ಮೇಲೆ ಯುದ್ಧೋತ್ಸಾಹವನ್ನು ಮೂಡಿಸುವ ಪ್ರಯತ್ನ ಮಾಡಿದರು. ಇನ್ನೂ ಒಂದು ಉಜ್ವಲ ಉದಾಹರಣೆ ನಮ್ಮ ದೇಶದಲ್ಲೇ ಇದೆ. ಅಣ್ಣಾದೊರೈ ಅವರು ತಮಿಳ್ ರಾಷ್ಟ್ರೀಯತೆಯ ಬಗ್ಗೆ ಪ್ರತಿಪಾದನೆ ಮಾಡಿದವರು. ಯಾವಾಗ ಚೀನೀಯರು ಭಾರತದ ಮೇಲೆ ಆಕ್ರಮಣ ಮಾಡಿದರೋ ಅವರು ಪಾರ್ಲಿಮೆಂಟಲ್ಲಿ ಒಂದು ಬಹಳ ದೊಡ್ಡ ಉಪನ್ಯಾಸವನ್ನು ಮಾಡಿದ್ರಂತೆ. ಆ ಉಪನ್ಯಾಸದ ಓಘ ಅಂದರೆ ಇಡೀ ದೇಶ ನಾವೆಲ್ಲರೂ ಕೂಡ ಒಂದೇನೆ, ಹಿಮಾಲಯ ನಮ್ಮದೇ, ಹಾಗಾಗಿ ನಾವೆಲ್ಲರೂ ಕೂಡ ತಮಿಳರು ಯಾರಿದ್ದೇವೆ, ನಾವು ವಾಸ್ತವವಾಗಿ ಶೈವರು, ಹಾಗಾಗಿ ನಮ್ಮ ಶಿವನ ಆವಾಸ ಸ್ಥಾನ ಹಿಮಾಲಯ, ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಚೀನಿಯರ ವಿರುದ್ಧ ಹೋರಾಟ ಮಾಡಬೇಕು, ನಮ್ಮ ಶಿವನ ವಾಸಸ್ಥಾನವನ್ನು ನಾವು ಕಾಪಾಡಬೇಕು ಅಂತೇಳಿ ಹೇಳಿದ್ರಂತೆ.
ಅವರ ಭಾಷಣದ ನಂತರ ಅದು ಒಂದು ರೀತಿಯಲ್ಲಿ ಸಂಘ ಪರಿವಾರದವರನ್ನು ಟೀಕಿಸುವುದಕ್ಕೆ ನ್ಯಾಷನಲಿಸ್ಟ್ ಅನ್ನೋದನ್ನೇ ಟೀಕೆಯ ಒಂದು ಸಾಧನವಾಗಿ ಉಪಯೋಗಿಸುವ ರೀತಿಯಲ್ಲಿ ಅದು ರಾಷ್ಟ್ರೀಯ ಭಾಷಣವಾಗಿತ್ತು. ಯಾರೋ ಹೇಳಿದ್ರಂತೆ, ನೀವು ನಾರ್ತ್ ಸೌತ್ ಡಿವೈಡನ್ನು ಹೇಳ್ತಾ ಇದ್ದೀರಿ, ಆದರೆ ಈಗ ಈ ರೀತಿಯ ವಾದವನ್ನು ಭಾವನೆಯನ್ನು ತರ್ತಾ ಇದ್ದೀರಲ್ಲ ಅಂತೇಳಿ ಹೇಳಿದ್ದಕ್ಕೆ, ಅದು ಆ ರಾಜಕೀಯ ಬೇರೆ, ಆ ಸಂದರ್ಭ ಬೇರೆ, ಈಗ ಇದು ನಮ್ಮದೇ ಅಂತೇಳಿ ಹೇಳಿದ್ರಂತೆ. ಅಂದರೆ ಅತ್ಯಂತ ಡ್ಯೂರಿಂಗ್ ಸಿಚುವೇಶನ್ಸ್ ಆಫ್ ಕ್ರೈಸಿಸ್, ವಾಟ್ ಎವರ್ ಮೇ ಬಿ ದ ಡಿನಯಲ್ ಆಫ್ ಎ ಟ್ರೂತ್ ದಟ್ ವಿ ಡೂ, ದ ವೆರಿ ಟ್ರೂತ್ ದಟ್ ವಿ ಡಿನೈ ವಿಲ್ ಅಫರ್ಮ್ ಇಟ್ ಸೆಲ್ಫ್. ಹಾಗಾಗಿ ಭಾವನೆಯ ಆಧಾರ ಇಲ್ಲದ ರಾಷ್ಟ್ರೀಯತೆ ಪರಿಕಲ್ಪನೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ, ಪ್ರಾಯೋಗಿಕ ಅನ್ನೋದನ್ನು ನಾವು ವಿಮರ್ಶೆ ಮಾಡಬೇಕಾಗುತ್ತೆ. ರಿಲಿಜನ್ ಬಗ್ಗೆ ಮಾತಾಡ್ತಾ ಶೂರ್ಬಿಂದವ್ರು ಇದೇ ಮಾತನ್ನು ಹೇಳ್ತಾರೆ, ಎನಿ ಡಿನಯಲ್ ಈಸ್ ಎ ಪ್ರಿಪ್ರೇಷನ್ ಫಾರ್ ಲಾರ್ಜರ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಅಫರ್ಮೇಷನ್ ಆಫ್ ದ ಸೇಮ್ ಅಂತ. ಹಾಗದು ಮತ್ತೆ ಆ ವಿಕಾಸದ ಪ್ರಕ್ರಿಯೆಯಲ್ಲಿ ವಾಪಸ್ ಬರಲೇಬೇಕು ಅನ್ನೋದು ಅಂತ ಅನ್ಸುತ್ತೆ. ಹಾಗಾಗಿ ಈ ಎರಡು ಬಹುಶಃ ಈ JNUನಲ್ಲಿ ಆದ ಘಟನೆ, ಅದಾದಮೇಲೆ ನಡೀತಿದ್ದ ಚರ್ಚೆಗಳು, ನ್ಯಾಷನಲಿಸ್ಟ್ ಅಂತ ಕೆಲವರು ಹೇಳ್ಕೊಳ್ಳೋದು, ಆ್ಯಂಟಿ ನ್ಯಾಷನಲಿಸ್ಟ್ ಅಂತ ಕೆಲವರು ಅಂದ್ಕೊಳ್ಳೋದು, ಆ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಷನಲ್ ನ್ಯಾಷನಲಿಸಮ್, ನಾವು ವಿ ಆರ್ ಅ ಕಾನ್ಸ್ಟಿಟ್ಯೂಷನ್ ನ್ಯಾಷನಲಿಸ್ಟ್, ವಿ ಆರ್ ನಾಟ್ ಇಮೋಷನಲ್ ನ್ಯಾಷನಲಿಸ್ಟ್ ಇತ್ಯಾದಿ ಪದಪ್ರಯೋಗಗಳು, ಸಾಕಷ್ಟು ಚರ್ಚೆಗಳು ನಡೀತಾ ಇದ್ವು. ಅರವಿಂದರು ಅವರ ರಾಷ್ಟ್ರೀಯತೆ ಪರಿಕಲ್ಪನೆಯನ್ನು ಅವರ ಹ್ಯೂಮನ್ ಸೈಕಲ್ ಗ್ರಂಥದಲ್ಲಿ ಒಂದು ದೇಶ ಅಥವಾ ಒಂದು ಜನಸಮೂಹ ರಾಷ್ಟ್ರವಾಗಿ ವಿಕಸನವಾಗುವಂಥ ಒಂದು ಪ್ರಕ್ರಿಯೆ ಇದೆ. ಒಬ್ಬ ವ್ಯಕ್ತಿಗೆ ದೇಹ, ಪ್ರಾಣ, ಮನ, ಆತ್ಮ ಇರುವಂತೆ ನಮ್ಮ ತಾತ್ವಿಕ ದೃಷ್ಟಿಯಿಂದ ಒಂದು ದೇಶಕ್ಕೂ ಕೂಡ ದೇಹ, ಪ್ರಾಣ, ಮನ, ಆತ್ಮ ಇದೆ. ಸಾಮಾನ್ಯವಾಗಿ ನಮ್ಗೆ ಪರಿಚಿತವಾದಂಥ ಈ ಪಂಚಕೋಶ ವ್ಯವಸ್ಥೆ ಏನಿದೆ, ದೇಹ, ಪ್ರಾಣ, ಮನಸ್ಸು, ಬುದ್ಧಿ ಮತ್ತು ಆತ್ಮ, ಆ ಪಂಚಕೋಶದ ದೃಷ್ಟಿಯಿಂದಲೇ ರಾಷ್ಟ್ರದ ಪರಿಕಲ್ಪನೆಯನ್ನು ಅವರು ವ್ಯಾಖ್ಯಾನ ಮಾಡಿದರು. ಸಾಮಾನ್ಯವಾಗಿ 3 ಸಂಗತಿಗಳನ್ನು ರಾಷ್ಟ್ರೀಯತೆಯ ಆಧಾರ ಸ್ತಂಭ ಅಂತೇಳಿ ವ್ಯಾಖ್ಯಾನ ಮಾಡ್ತಾರೆ: ಜನ, ಭೂಮಿ, ಸಂಸ್ಕೃತಿ. ಒಂದು ಜನಸಮೂಹ ಇರಬೇಕು, ನಮ್ಮನ್ನು ನಾವು ಒಂದು ಅನ್ನುವಂಥ ಅಸ್ಮಿತೆಯ ಭಾವ ಅವರಲ್ಲಿರಬೇಕು. ಎರಡನೇದು ಒಂದು ಜಾಗ್ರಫಿಕಲ್ ಟೆರಿಟೋರಿಯಲ್ ಸ್ಪೇಸ್ ಇರಬೇಕು. ಮತ್ತು ಮೂರನೇದು ಪ್ರಾಯಶಃ ಅದೇ ಸಿವಿಕ್ ನ್ಯಾಷನಲಿಸಮ್ ಮತ್ತು ಯಾವುದನ್ನು ನಾವು ಕಲ್ಚರಲ್ ನ್ಯಾಷನಲಿಸಮ್ ಅಂತ ಹೇಳ್ತೇವೆ, ಅದರ ಎರಡರ ವ್ಯತ್ಯಾಸ. ಸಿವಿಕ್ ನ್ಯಾಷನಲಿಸಮಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆ, ಜನ ಇದೆ, ಭೂಮಿ ಇದೆ, ಶೇರ್ಡ್ ವ್ಯಾಲ್ಯೂಸ್ ಅಂತೇಳಿ ಕಾನ್ಸ್ಟಿಟ್ಯೂಷನ್ನ ಆಧಾರದ ಮೇಲೆ ಒಂದು ಇಲೀಟ್ ಮೈನಾರಿಟಿ ನಿರ್ಮಿಸಿರುವಂತಹ ಘೋಷಿತ ಮೌಲ್ಯಗಳಿವೆ. ಆ ಘೋಷಿತ ಮೌಲ್ಯಗಳು ಜನಸಮೂಹದಿಂದಲೇ ಉದಯಿಸಿದ್ದಾವೆ ಅಂತ ಏನಿಲ್ಲ, ಆ ರೀತಿ ಏನಾಗಬೇಕಾಗಿಲ್ಲ. ತಮ್ಮ ತರ್ಕದ ಆಧಾರದ ಮೇಲೆ ಇದು ಮೌಲ್ಯಗಳು, ನಮ್ಮ ದೇಶವಾಗಿ ನಾವು ಅನುಷ್ಠಾನ ಮಾಡಬೇಕಾಗಿರೋ ಮೌಲ್ಯಗಳು ಅಂತೇಳಿ ಅವರು ಒಪ್ಪಿಕೊಂಡಿರ್ಬೋದು. ಆದರೆ ಯಾವುದನ್ನು ಕಲ್ಚರಲ್ ನ್ಯಾಷನಲಿಸಮ್ ಅಂತೇಳಿ ನಾವು ಹೇಳ್ತೇವೋ ಅದನ್ನು ಪರ್ಯಾಯವಾಗಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಯುರೋಪಿನ ನಾನಾ ದೇಶದಲ್ಲೂ ಸಹ ಪ್ರತಿಪಾದನೆ ಮಾಡಿದ್ದಾರೆ. ಅಲ್ಲಿ ಸಂಸ್ಕೃತಿಯ ಪರಿಕಲ್ಪನೆಯನ್ನು ತಂದಿದ್ದಾರೆ. ಆದರೆ ಸಂಸ್ಕೃತಿ ಅಂದರೆ ಏನು ಅನ್ನೋದಲ್ಲಿ ಪ್ರಶ್ನೆ ಬರುತ್ತೆ. ಅರವಿಂದರು ಅದನ್ನು ಯಾವ ರೀತಿ ವ್ಯಾಖ್ಯಾನ ಮಾಡಿದ್ರಂದರೆ, ಯಾವುದನ್ನು ನಾವು ಜನ, ಭೂಮಿ ಅಂತೇಳಿ ಹೇಳ್ತೇವೋ ಅದು ರಾಷ್ಟ್ರ ದೇಹ. ರಾಷ್ಟ್ರವಾಗಿ ನಾವು ಬದುಕೋದಕ್ಕೆ ಭೌತಿಕ ಸಮೃದ್ಧಿ ಬೇಕು. ಅದಕ್ಕಾಗಿ ನಮ್ಮ ಉದಾಹರಣೆಗೆ ಆಧುನಿಕ ಭಾಷೆಯಲ್ಲಿ ಹೇಳುವುದಾದರೆ ಎಕನಾಮಿಕ್ ಗ್ರೋತ್, the national goal of most of our nations in the current world has almost become the growth in the GDP of the nation. ಅದನ್ನು ರಾಷ್ಟ್ರ ಪ್ರಾಣ ಅಂತೇಳಿ ಹೇಳಿದರು. ಎಕನಾಮಿಕ್ ಇಂಟ್ರೆಸ್ಟ್ ಮಾತ್ರ. ಕಲೆ, ಸಾಹಿತ್ಯ, ಸಂಗೀತ, ತತ್ವಶಾಸ್ತ್ರ, ನೀತಿ ಇತ್ಯಾದಿ ಅದು ರಾಷ್ಟ್ರ ಮನ ಮತ್ತು ಬುದ್ಧಿ. ಆದರೆ core self of the nation doesn't lie in any of these external bodies. Core self lies in 2 things: the purpose of existence of the nation. Why is the nation existing? What is its contribution to the comity of nations of the world? Meaning of existence. And then the sense of community within the nation. And that sense of community should be defined by the essential meaning of the existence. So shared meaning in a community would define the nation soul. ಅರವಿಂದರ ರಾಷ್ಟ್ರೀಯತೆ ಪರಿಕಲ್ಪನೆಯ ಆಧಾರ ಸ್ತಂಭವೇ ಒಂದು ರಾಷ್ಟ್ರಕ್ಕೆ ಆತ್ಮ ಇದೆ ಅನ್ನುವ ನೇಷನ್ ಸೋಲಿನ ಪರಿಕಲ್ಪನೆ.
ನಾವು ಇನ್ನೂ ಇದನ್ನು ಆಳವಾಗಿ ತಗೊಳ್ಳೋ ಮೊದಲು ನನಗನ್ಸುತ್ತೆ ಬಹುಶಃ ಅವರ ಜೀವನವನ್ನು ಒಂದ್ಸಲಿ ನೋಡಿದ್ರೆ ಅವರ ತತ್ವ ಅಥವಾ ತತ್ವಶಾಸ್ತ್ರ ನಿಜವಾಗ್ಲೂ ಎಷ್ಟು ಶ್ರೇಷ್ಠವಾದದ್ದು ಅಂತ ಅವ್ರ ಜೀವನವನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಸ್ವಲ್ಪ ಸಂಕ್ಷಿಪ್ತವಾಗಿ ಅವ್ರ ಜೀವನದ ಬಗ್ಗೆ ನೀವೇನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ವಿವೇಕಾನಂದರ ವಿಚಾರವನ್ನು, ವಿವೇಕಾನಂದರ ಜೀವನದ ಓಘವನ್ನು ನಾವು ಅರವಿಂದರ ಜೀವನದ ಓಘದ ಜೊತೆಗೆ ನೋಡಿದರೆ, ವಿವೇಕಾನಂದ's life was a kind of an attempt of East to meet the West. But Sri Aurobindo's life was a kind of attempt of the West to meet the East. ಅವರು And they happened simultaneously. It happened simultaneously. Symbolically and simultaneously. ಇಬ್ಬರು 1893ನಲ್ಲಿ ವಿವೇಕಾನಂದರು ಭಾರತದಿಂದ ವಿದೇಶಕ್ಕೆ ಹೊರಡ್ತಾರೆ. ಅದೇ ವರ್ಷ ಕೆಲವು ತಿಂಗಳು ಮೊದಲು ಅರಬಿಂದೋ ಅವರು ಇಂಗ್ಲೆಂಡಿಂದ ಭಾರತಕ್ಕೆ ವಾಪಸ್ ಬರ್ತಾರೆ. ಅರಬಿಂದೋಸ್ ಲೈಫ್ ವಾಸ್ ಅ ಕೈಂಡ್ ಆಫ್ ಮೀಟಿಂಗ್ ಆಫ್ ವೆಸ್ಟ್ ಆಫ್ ದ ಈಸ್ಟ್ ಅಂತೇಳಿ ಯಾಕೆ ಹೇಳ್ತಾ ಇದ್ದೇನೆಂದರೆ, ಅವರು ಭಾರತದಲ್ಲಿ ಪದಾರ್ಪಣೆ ಮಾಡುವಾಗ ಅವರೊಬ್ಬರು ಅಗ್ನೋಸ್ಟಿಕ್ ಆಗಿದ್ದರು. ದೇವರಿದ್ದಾನೆ ಇಲ್ವೇ ಅನ್ನೋದ್ರ ಬಗ್ಗೆ ಅವರ ಚಿಂತನೆಯೇ ಮಾಡಿರಲಿಲ್ಲ. ಭಗವಂತನ ಪರಿಕಲ್ಪನೆಯ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಅವರ ಮಾನಸಿಕತೆ ಅದು ಯುರೋಪಿಯನ್ ಮಾನಸಿಕತೆ ಆಗಿತ್ತು. ಯುರೋಪಿಯನ್ ಮಾನಸಿಕತೆ ಅನ್ನೋದರ ಅರ್ಥ, ಒಬ್ಬ ಯುರೋಪಿಯನ್ ಜಗತ್ತಿನ ಬಗ್ಗೆ ಯಾವ ರೀತಿ ಯೋಚನೆಯನ್ನು ಮಾಡಿದ್ದಾನೋ ಎಲ್ಲ ರೀತಿಯ ಯುರೋಪಿಯನ್ ತತ್ವಶಾಸ್ತ್ರಜ್ಞರ ದೃಷ್ಟಿಕೋನ ಅವರಲ್ಲಿತ್ತು. ಆದರೆ ಭಾರತಕ್ಕೆ ಬಂದ ನಂತರ ಅವರು ಸಂಪೂರ್ಣವಾಗಿ 100% ಭಾರತೀಯರಾದರು. ಆದರೆ ಅರಬಿಂದೋ ಘೋಷ್ ಅವರ ತಂದೆ ಕೃಷ್ಣಧನ್ ಘೋಷ್ ಅವರು ಡಾಕ್ಟರ್ ಇರ್ತಾರೆ. ಅವ್ರಿಗೆ ತುಂಬ ಬಲವಾದ ಇಚ್ಛೆ ಅಂತಂದರೆ ಮಕ್ಕಳು, ಅವರ 3 ಮಕ್ಕಳು ಬ್ರಿಟಿಷರ ಥರ ಬೆಳಿಬೇಕು, ಭಾರತೀಯ ಚಿಂತನೆ ಆಗಲಿ ವಿಚಾರಧಾರೆ ಏನೂ ಇದರ ಸಂಬಂಧ ಕೂಡ ಅವ್ರಿಗೆ ಇರಬಾರ್ದು ಅಂತ ಹೇಳಿ 7ನೇ ವಯಸ್ಸಲ್ಲಿ ವಿದೇಶಕ್ಕೆ ಕಳಿಸ್ತಾರೆ. 7ನೇ ವರ್ಷದಿಂದ 21ನೇ ವಯಸ್ಸುವರೆಗೂ ಅವರ ಅಧ್ಯಯನ, ಅರಬಿಂದೋ ಅವರ ಅಧ್ಯಯನ ಅಲ್ಲೇ ಆಗತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ ಅರಬಿಂದೋ ಅವರ ಬುದ್ಧಿವಂತಿಕೆ ಇರ್ಬೋದು ಅಥವಾ ಅವರ ಅಧ್ಯಯನದ ಶೈಲಿ ಇರಬಹುದು, ಅವ್ರಿಗೆ ಪೂರ್ಣ ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ. ಅವ್ರ ಅಣ್ಣ ತಮ್ಮಂದರು ಕೂಡ ಇವ್ರ ಸ್ಕಾಲರ್ಶಿಪ್ಪಲ್ಲೇ ಓದ್ತಿರ್ತಾರೆ. ಗ್ರೀಕ್, ಲ್ಯಾಟಿನ್, ಫ್ರೆಂಚ್ ಇತ್ಯಾದಿಗಳಲ್ಲಿ ಮಾಸ್ಟ್ರಿ ಕಲ್ತಿರ್ತಾರೆ. ಜರ್ಮನ್ ಕೂಡ ಗೋತೆನ ಮತ್ತು ದಾಂತೆನ ಓದೋಷ್ಟು ಅವ್ರಿಗೆ ಜರ್ಮನ್, ಫ್ರೆಂಚ್ ಎಲ್ಲ ಭಾಷೆಗಳು ಬರ್ತಿರ್ತಾರೆ. ಅಂದರೆ ಪೂರ್ಣ ವೆಸ್ಟರ್ನ್ ಸಿವಿಲೈಸೇಷನಿನ ಕ್ರೀಮ್ ಆಗಿನ ಕಾಲದಲ್ಲಿ ಏನು ಅಂತ ಏನಾದ್ರು ಗುರುತಿಸ್ಬೋದಾದರೆ ಶ್ರೀ ಅರಬಿಂದೋ ಅದಾಗಿರ್ತಾರೆ. ಅಂಥವ್ರು ಈ ಕಡೆಗೆ ವಾಪಸ್ ಬರ್ತಾರೆ. ಭಾರತದ ಏನೂ ಗಂಧಗಾಳಿ ಕೂಡ ಅವ್ರಿಗಿರೋದಿಲ್ಲ ಆ ಸಮಯದಲ್ಲಿ. ಮಾನಸಿಕತೆ ಅಂತೇಳಿ ನಾವು ಹೇಳ್ತೇವೋ, ಆ ಮೆಕಾಲೆ ಮಾನಸಿಕತೆಯ ದೃಷ್ಟಿಯಿಂದ ಅವರು ಯೋಚನೆ ಮಾಡಲಿಲ್ಲ, ಅದು ವಿಮರ್ಶೆ ಮಾಡಲಿಲ್ಲ. ಭಾರತದಲ್ಲಿ ಇರುವ ಭಾರತದ ಭೂತಕಾಲ ಎಲ್ಲವೂ ಕೂಡ ಆಧುನಿಕ ಜೀವನಕ್ಕೆ ಯೋಗ್ಯವಾದದಲ್ಲ ಅನ್ನುವ ರೀತಿಯಲ್ಲಿ, ಈಗ ಯಾವ ರೀತಿಯಲ್ಲಿ ಆಧುನಿಕ ಇಂಟೆಲೆಕ್ಚುವಲ್ಸ್ ಯಾವ ರೀತಿ ಒಂದು ಡೆನಿಗ್ರೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೋ ಆ ರೀತಿ ನೋಡಲಿಲ್ಲ. ಭಾರತದ ಒಳಿತೇನಿದೆ ಅದನ್ನು ಸ್ವೀಕರಿಸಿದರು. ಅದರ ಜೊತೆಗೆ ಇಲ್ಲಿ ಯಾವುದು ಜಡ್ಡುಗಟ್ಟಿದೆ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದರು. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವ ಕಾಂಗ್ರೆಸ್ಸಿನ ಉದಯ ಭಾರತದ ಸ್ವತಂತ್ರ ರಾಷ್ಟ್ರೀಯತೆಯ ಅಭಿಪ್ಸೆಯ ಅಭಿವ್ಯಕ್ತಿಗೆ ಒಂದು ಅಡೆತಡೆಯಾಗಿ ಮಾಡಬೇಕು ಅಂತೇಳಿ ಬ್ರಿಟಿಷರೇ ರೂಪಿಸಿದಂಥ ವೇದಿಕೆ ಆಗಿತ್ತೋ, ಅದೇ ವೇದಿಕೆಯನ್ನು ಬಳಸ್ಕೊಂಡು ಭಾರತದ ಪೂರ್ಣ ಸ್ವರಾಜ್ಯದ, ಪೂರ್ಣ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಪ್ರತಿಪಾದನೆ ಮಾಡಿದವರು ಅರವಿಂದ್ರೆ ತಿಲಕರ ಜೊತೆಗೆ ಸೇರಿಕೊಂಡು. ಇನ್ಫ್ಯಾಕ್ಟ್ 93ರಲ್ಲಿ ಅವರ ಬಂದ ಸಮಯದಲ್ಲಿ ಆಗಷ್ಟೇ ಕಾಂಗ್ರೆಸ್ ಕೂಡ ಪ್ರಾರಂಭ ಆಗಿರುತ್ತೆ. ಇವರು ಭಾರತಕ್ಕೆ ಬಂದಂಥ ಹೊಸ ಕಾಲ. ಆಗ ಬಂದ ಕೂಡಲೇ ಒಂದು ಸೀರೀಸ್ ಆಫ್ ಆರ್ಟಿಕಲ್ಸ್ ಬರೀಲಿಕ್ಕೆ ಶುರು ಮಾಡ್ತಾರೆ. ಇಂದು ಪ್ರಕಾಶ್ ಅಂತ ಮುಂಬೈಯಿಂದ ಒಂದು ಪತ್ರಿಕೆ ಹೊರಡ್ತಾ ಇರುತ್ತೆ. ಆ ಪತ್ರಿಕೆಯಲ್ಲಿ 9 ಲೇಖನಗಳ ಒಂದು ಶೃಂಖಲೆ, ನ್ಯೂ ಲ್ಯಾಂಪ್ಸ್ ಫಾರ್ ದಿ ಓಲ್ಡ್ ಅಂತ. ಇಷ್ಟು ಕ್ಲಾರಿಟಿ ಅದರೊಳಗಡೆ ಇರುತ್ತೆ, ಇಷ್ಟು ಕಟುವಾಗಿ ಕಾಂಗ್ರೆಸ್ಸಿನ ಅವರು ಟೀಕೆ ಟಿಪ್ಪಣಿ ಮಾಡ್ತಿರ್ತಾರೆ ಅಂತಂದರೆ, ನಾವು ಇವತ್ತು ಇದ್ರ ಬಗ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೀವಿ, ಆದರೆ ಎಲ್ಲಿಂದ ಅದು ಮೊಟಕಾಗ್ಲಿಕ್ಕೆ ಶುರು ಆಯಿತು ಅನ್ನೋದಕ್ಕೆ ನಿಮ್ಗೆ ನಿದರ್ಶನ ಇಲ್ಲ. 3 ಆರ್ಟಿಕಲ್ ಬಂದ ಕೂಡಲೇ ಇಂದು ಪ್ರಕಾಶಲ್ಲಿ ಆಗಿನ ಕಾಂಗ್ರೆಸ್ಸಿನ ಹಿರಿಯರಾದಂಥ MG ರಾನಡೆ ಹೋಗ್ಬಿಟ್ಟು ಪ್ರೊಪ್ರೇಟರ್ ಯಾರಿರ್ತಾರೆ ಆ ಇಂದು ಪ್ರಕಾಶ್ ಪತ್ರಿಕೆ ಅವ್ರಿಗೆ ನಿಲ್ಲಿಸಿ ಇದನ್ನು ಪ್ರಕಾಶನ ಮಾಡಬೇಡಿ ಇದನ್ನು ಅಂತಂತಾರೆ. ಹಾಗಾಗಿ ಹೇಗೋ ಇನ್ನೂ 6 ಲೇಖನಗಳು ಬರುತ್ತೆ. ಅದಾದಮೇಲೆ ಅಲ್ಲಿನ ಪರಿಸ್ಥಿತಿ ನೋಡಿ ಅರಬಿಂದೋ ಅವ್ರಿಗೆ ಬರೆಯೋದಕ್ಕೆ ಮನಸ್ಸಾಗೋದಿಲ್ಲ.
ಇನ್ಯಾರಿಗೆ ಹೇಳೋಣ, ಏನು ಮಾಡೋದು ಅಂತ ಆಲ್ಮೋಸ್ಟ್ 10 ವರ್ಷ ಅವ್ರು ತುಂಬ ಏನೂ ಬರೀಲಿಕ್ಕೆ ಹೋಗೋದಿಲ್ಲ, 1905ವರೆಗೆ. ಆಮೇಲೆ ಅವ್ರು ಯಾವಾಗ ಬರೋಡಾಯಿಂದ ಬೆಂಗಾಲಿಗೆ ಬರ್ತಾರೆ, ಆಗ ಅವರು ತೀವ್ರವಾಗಿ ಲೇಖನ ಶುರು ಆಗುತ್ತೆ. ಮತ್ತು ವಿಶೇಷವಾಗಿ ನೀವು ಹೇಳಿದಂಗೆ ಸ್ವರಾಜ್ ಕಲ್ಪನೆ ಏನಿದೆ, ಬಂದೇ ಮಾತರಂ ಪತ್ರಿಕೆಯನ್ನು ಬಿಪಿನ್ ಚಂದ್ರಪಾಲ್ ಶುರು ಮಾಡ್ತಾರೆ. 1905 ಬೆಂಗಾಲ್ ವಿಭಜನೆ ಆಗುತ್ತೆ. ವಿಭಜನೆ ಆದ ನಂತರ ಅದಕ್ಕೆ ತೀವ್ರ ವಿರೋಧ ಆಗ್ತಿರ್ಬೇಕಾದ್ರೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಚಳುವಳಿ ಪ್ರಾರಂಭ ಮಾಡ್ತಾರೆ. ಬರಿನ್ ಘೋಸ್ ಅವರ ತಮ್ಮ ಯುಗಂತರ ಅಂತ ಒಂದು ಪತ್ರಿಕೆ ಪ್ರಾರಂಭ ಮಾಡ್ತಾರೆ. ಬಿಪಿನ್ ಚಂದ್ರಪಾಲ್ ಇದನ್ನು ಬಂದೇ ಮಾತರಂ ಪತ್ರಿಕೆ ಪ್ರಾರಂಭ ಮಾಡ್ತಾರೆ. ಬಂದೇ ಮಾತರಂ ಪತ್ರಿಕೆ ಎಡಿಟರ್ ಆಗಿ ಇವ್ರು ಬರ್ತಾರೆ. ಆ 3 ವರ್ಷದಲ್ಲಿ ಇವರು ಬರುವಂಥ ಲೇಖನಗಳು ಕೊಡುವಂಥ ಕ್ಲಾರಿಟಿ ಮುಂದಿನ ಇಡೀ ಸ್ವಾತಂತ್ರ್ಯ ಹೋರಾಟಕ್ಕೆ ಅದು ದಾರಿದೀಪವಾಗಿರುತ್ತೆ. ಸ್ವರಾಜ್ ನೀವು ಹೇಳಿದಾಗೆ ಮೊದಲನೇ ಬಾರಿ ಗಟ್ಟಿಯಾಗಿ ಅದನ್ನು ವಿಚಾರ ತಂದಿಡುವಂಥವ್ರು ಅರಬಿಂದ್ ಅವರು ಬಂದೇ ಮಾತರಂ ಅಲ್ಲಿ ಬರುವಂಥ ಆರ್ಟಿಕಲ್ ಸೀರೀಸ್ ಮುಖಾಂತರ. ಭಾರತದಲ್ಲಿ ಅದಾಗಲೇ 500ಕ್ಕೂ ಹೆಚ್ಚು ಸಂಸ್ಥಾನಗಳಿದ್ವು. ಬ್ರಿಟಿಷರು ಭಾರತಕ್ಕೆ ಬಂದವರು ಈ ಎಲ್ಲ ಸಂಸ್ಥಾನಗಳನ್ನು ನೋಡಿದಾಗ ಇದನ್ನು ಒಂದು ದೇಶ ಅಂತೇಳಿ ಹೇಳುವ ಬದಲಿಗೆ ಒಂದು ಸಬ್ ಕಾಂಟಿನೆಂಟ್ ಅಂತ ಹೇಳಿದರು. ಯುರೋಪಿನ ದೃಷ್ಟಿಯಿಂದ ನೋಡೋದಾದರೆ ಅವರಿಗೆ ಇದೆಲ್ಲವೂ ಕೂಡ ನೇಷನ್ ಸ್ಟೇಟ್ಸ್ ಆಗಿಯೇ ಕಾಣ್ತು. ಹಾಗಾಗಿಯೇ ಭಾರತವನ್ನು ಒಂದು ರಾಷ್ಟ್ರ ಅಂತೇಳಿ ಒಪ್ಪಲಿಲ್ಲ. ನಾವಿಲ್ಲಿ ಗೋಯಿಂಗ್ ಬಿಯಾಂಡ್ ದ ಯುರೋಪಿಯನ್ ನೇಷನ್ ಸ್ಟೇಟ್ಸ್ ಅಂತ ಹೇಳ್ತೇವಲ್ಲ, ಆ ನೇಷನ್ ಸ್ಟೇಟಿನ ಲಿಮಿಟೇಷನ್ಸ್ ಏನು ಅನ್ನೋದ್ರ ಕಡೆಗೆ ನಾವು ಒಂದು ನಮ್ಮ ಗಮನವನ್ನು ಕೊಡಲೇಬೇಕು. ನ್ಯಾಷನಲಿಸಮ್ ಯಾಕೆ ಡರ್ಟಿ ವರ್ಡ್ ಅಂತೇಳಿ ಯಾಕೆ ಹೇಳ್ತಾರೆ ಅನ್ನೋದರ ಹೊಳವು ಕೂಡ ನಮಗೆ ಆಗಲೇ ಸಿಗುತ್ತೆ. ಜರ್ಮನಿಯ ಉದಾಹರಣೆಯನ್ನು ಶ್ರೀ ಅರವಿಂದರು ಕೊಡ್ತಾರೆ. ಜರ್ಮನಿ ಆಸ್ಟ್ರಿಯನ್ ಎಂಪೈರ್ನ ಭಾಗವಾಗಿತ್ತು. ಆದರೆ ನಂತರ ಬಿಸ್ಮಾರ್ಕಿನ ನಂತರ ಜರ್ಮನಿ ಒಂದು ಸ್ವತಂತ್ರ ದೇಶವಾಯಿತು. ಒಂದು ರಾಷ್ಟ್ರದೇಹ ನಿರ್ಮಾಣ ಆಯಿತು. ಒಂದು ರಾಷ್ಟ್ರ ಪ್ರಾಣವು ಕೂಡ ನಿರ್ಮಾಣ ಆಯಿತು. ಜರ್ಮನ್ ಇಂಡಸ್ಟ್ರಿಯ ಬಗ್ಗೆ, ಇಂಡಸ್ಟ್ರಿಯಲ್ ಎಫಿಷಿಯನ್ಸಿಯ ಬಗ್ಗೆ, ಅದರ ಆರ್ಗನೈಸೇಷನಲ್ ಎಬಿಲಿಟಿಯ ಬಗ್ಗೆ ನಾವು ಸಾಕಷ್ಟು ಓದಿದ್ದೇವೆ. ಅದನ್ನು ಅರವಿಂದರು ರಾಷ್ಟ್ರ ಪ್ರಾಣ ಅಂತ ಹೇಳ್ತಾರೆ. ಆದರೆ ನಂತರ ನಡೆದ ಬೆಳವಣಿಗೆಗಳನ್ನು ನಾವು ಗಮನಿಸಿದಾಗ ಹಿಟ್ಲರ್ನ ನಾಜಿವಾದದ ಆಧಾರದ ಮೇಲೆ ಜರ್ಮನ್ ದೇಶ ಇಡೀ ಯುರೋಪಿನ ಮೇಲೆ ಯಾವ ರೀತಿಯ ಒಂದು ಆಕ್ರಮಣವನ್ನು ಮಾಡ್ತೋ, ಆ ಹಿನ್ನೆಲೆಯಲ್ಲಿ ನ್ಯಾಷನಲಿಸಮ್ ಈಸ್ ಅ ಡರ್ಟಿ ವರ್ಡ್ ಅಂತೇಳಿ ಹೇಳ್ತಾರೆ. ಕುಲದ ಆಧಾರದ ಮೇಲೆ ಅವರ ನಾರ್ಡಿಕ್ ಕುಲ ಏನಿದೆ ಅದೇ ಜಗತ್ತಿನ ಸರ್ವಶ್ರೇಷ್ಠ ಕುಲ, ಆರ್ಯನ್ ಕುಲ, ಇದನ್ನೆಲ್ಲ ಹೇಳುವ ಪ್ರಯತ್ನವನ್ನು ಹಿಟ್ಲರ್ ಮಾಡಿದ. ಆದರೆ ಅರವಿಂದರ ಆಧ್ಯಾತ್ಮಿಕ ರಾಷ್ಟ್ರೀಯತೆಯ ಪರಿಕಲ್ಪನೆಯ ದೃಷ್ಟಿಯಿಂದ ನಾವು ವಿಶ್ಲೇಷಣೆ ಮಾಡೋದಾದರೆ ಯುರೋಪಿಯನ್ ನೇಷನ್ ಸ್ಟೇಟ್ಸ್ ಎಲ್ಲಿ ಸೋಲ್ತಾವಂದರೆ ರಾಷ್ಟ್ರದ ಪರಿಕಲ್ಪನೆಯಲ್ಲಿ ಅವರು ರಾಷ್ಟ್ರದೇಹ ಮತ್ತು ರಾಷ್ಟ್ರ ಪ್ರಾಣದಲ್ಲಿ ಮಾತ್ರ ನಿಲ್ತವೆ. ಒಂದು ಜನಾಂಗವಾಗಿ ನಮ್ಮ ಅಸ್ತಿತ್ವದ ಉದ್ದೇಶ ಏನು, ನಮ್ಮ ಆರ್ಥಿಕ ಅಭಿಪ್ಸೆ ಮತ್ತು ನಮ್ಮ ಜನಾಂಗದ ಹಿತವನ್ನು ಕಾಪಾಡುವಂತಹ ನಮ್ಮ ಹಿತಾಸಕ್ತಿ, ಇದನ್ನು ಬಿಟ್ಟು ನಮ್ಮ ಅಸ್ತಿತ್ವದ ಉನ್ನತ ಉದ್ದೇಶ ಏನಾದರೂ ಇದೆಯೇ ಅನ್ನೋದ್ರ ಬಗ್ಗೆ ಯುರೋಪಿಯನ್ ನೇಷನ್ ಸ್ಟೇಟ್ಸ್ನಲ್ಲಿ ಕಲ್ಪನೆ ನಾವು ಅರವಿಂದರ ಆಧ್ಯಾತ್ಮಿಕ ರಾಷ್ಟ್ರೀಯತೆಯ ಪರಿಕಲ್ಪನೆಯಲ್ಲಿ ನಾವು ಕಾಣ್ತೇವೆ. ಆ ಜರ್ಮನಿಯ ಒಬ್ಬ ಲ್ಯಾಪಾರ್ಟ್ ಅನ್ನುವಂತಹ ಒಬ್ಬ ಪಂಡಿತನ ಒಂದು ಥಿಯರಿ ಆಫ್ ನ್ಯಾಷನಲಿಸಮ್ನ ಆಧಾರದ ಮೇಲೆ ಅವರು ರಾಷ್ಟ್ರೀಯತೆಯ ಉದಯ ಜಗತ್ತಿನ ನಾನಾ ರಾಷ್ಟ್ರಗಳಲ್ಲಿ ಯಾವ ರೀತಿ ಆಗುತ್ತೆ, ಭಾರತದಲ್ಲಿ ಯಾವ ರೀತಿ ಆಯಿತು ಅನ್ನೋದರ ವಿಶ್ಲೇಷಣೆಯನ್ನು ಮಾಡಿದರು. 4 ಹಂತಗಳಿದ್ದಾವೆ ರಾಷ್ಟ್ರೀಯತೆಯ ಉದಯದಲ್ಲಿ ಅನ್ನೋದನ್ನು ಅವರು ಹೇಳಿದರು. ಮೊದಲನೇದು ಸಿಂಬಾಲಿಕ್ ಏಜ್. ಇನ್ ದಿ ಸಿಂಬಾಲಿಕ್ ಏಜ್ ಸೇ all human beings in a particular collectivity will try to express their idea of life in some symbols. Vedas are full of symbols. Egypt was full of symbols. But these symbols were not primitive, but they tried to express some great truths for which those communities sought to exist. They defined the meaning of their existence in terms of those principles and they expressed in these symbols. ಸಿಂಬಲಿಸಮ್ ಸ್ತರದಲ್ಲಿ ಸಾಕಷ್ಟು ಸ್ವಾತಂತ್ರ್ಯ ಇರುತ್ತೆ ಇಂಟರ್ಪ್ರಿಟೇಷನ್ಗೆ. ರಿಜಿಡ್ ಆದಂಥ ಸ್ವರೂಪಗಳಿರೋದಿಲ್ಲ. ಇದು ಮೊದಲನೇ ಹಂತ. ಆದರೆ ಅಲ್ಲಿ ಒಂದು ಆ ಸಿಂಬಾಲಿಕ್ಸ್ ಏಜ್ನಲ್ಲೇ ಒಂದು ಡಿಫಿಷಿಯನ್ಸಿ ಇದೆ. ಇಟ್ ಈಸ್ ನಾಟ್ ಪಾಸಿಬಲ್
to diffuse the principles which are embedded and sought to be understood through symbols. Therefore, institutions were formed to express those symbols. For example, formation of church was an expression of the effort of humanity to institutionalize the symbols. ಆದರೆ ಯಾವುದೇ ಇನ್ಸ್ಟಿಟ್ಯೂಷನನ್ನು ಒಂದು ತತ್ವದ ಪ್ರತಿಪಾದನೆಗಾಗಿ ಅದನ್ನು ಕಟ್ಟಿದಾಗ ಕಾಲಾಂತರದಲ್ಲಿ ಆ ಇನ್ಸ್ಟಿಟ್ಯೂಷನ್ ಕೊಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಆಗ ತರ್ಕ ಆಧಾರಿತವಾದ ವ್ಯಕ್ತಿ ಕೇಂದ್ರಿತ ಜೀವನ ಒಂದು ಜನಸಮೂಹದಲ್ಲಿ ಪ್ರಾರಂಭ ಆಗುತ್ತೆ ಅಂತ ಅರವಿಂದ್ರ ಹೇಳಿದರು. ಉದಾಹರಣೆಗೆ, ಬುದ್ಧನಿಂದ ಪ್ರಾರಂಭವಾಗಿ ಬ್ರಿಟಿಷರ ಆಗಮನದ ತನಕ ಭಾರತದ ಇತಿಹಾಸ ಆ ಇಂಡಿವಿಜುವಲಿಸಮನ್ನು, ತರ್ಕ ಆಧಾರಿತವಾಗಿ ವ್ಯಕ್ತಿಯ ವಿಕಸನದ ಬಗ್ಗೆ ಬುದ್ಧನಿಗಿಂತ ಮೊದಲು ಯಾವ ಚಿಂತನೆ ಇತ್ತೋ ಆ ಚಿಂತನೆಗೆ ವಿಭಿನ್ನವಾದ ಚಿಂತನೆಯನ್ನು ವ್ಯಕ್ತಪಡಿಸುವ ಪ್ರಯತ್ನ ಅಂತ ಹೇಳಿದರು. ತರ್ಕಕ್ಕೆ ಮೊದಲು ಕೂಡ ಸ್ಥಾನ ಇತ್ತು, ಆದರೆ ಪ್ರಾಮುಖ್ಯತೆಯನ್ನು ಕೊಟ್ಟಿರಲಿಲ್ಲ ಅಂತ ಹೇಳ್ಬೋದಾ? ಇಲ್ಲ ಧರ್ಮದ ಆಧಾರಿತ, ಮತದ ಆಧಾರಿತ ವಿಚಾರದ ಪ್ರತಿಪಾದನೆ ಆದಾಗ ಆ ತತ್ವಗಳನ್ನು ಸಂಸ್ಥೆಯ ರೂಪದಲ್ಲಿ ಸಂಸ್ಥೀಕರಿಸುವ ಪ್ರಯತ್ನ ಆದಾಗ ನಂಬಿಕೆ ಮುಖ್ಯವಾಗುತ್ತೆ ಹೊರತು ತತ್ವ ಹಿಂದೆ ಹೋಗುತ್ತೆ. ಆಗ ನಂಬಿಕೆಯ ಪುನರ್ವಿಮರ್ಶೆಯನ್ನು ಮಾಡಬೇಕಾಗುತ್ತೆ, ಹಾಗಾಗಿ ತರ್ಕ ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಶ್ರೀ ಅರವಿಂದ್ರ ಏನು ಹೇಳಿದ್ರಂದರೆ, ಒಂದು ದೇಶವನ್ನು, ದೇಶ ಅಂದರೆ ಏನು, ರಾಷ್ಟ್ರ ಅಂದರೆ ಏನು ಅಂತೇಳಿ ವ್ಯಾಖ್ಯಾನ ಮಾಡುವಾಗ ಎರಡು ರೀತಿಯ ದೃಷ್ಟಿಕೋನ ಇರಲಿಕ್ಕೆ ಸಾಧ್ಯ ಇದೆ. ಒಂದು ಅಬ್ಜೆಕ್ಟಿವ್ ದೃಷ್ಟಿಕೋನ, ವಸ್ತುನಿಷ್ಠವಾದ ದೃಷ್ಟಿಕೋನ, ಆಬ್ಜೆಕ್ಟಿವಿಸಮ್. ಎರಡನೇದು ಸಬ್ಜೆಕ್ಟಿವಿಸಮ್. ಆ ಸಬ್ಜೆಕ್ಟಿವಿಸಮ್ನ ದೃಷ್ಟಿಯಿಂದ ನಾವು ಯೋಚನೆ ಮಾಡೋದಾದರೆ, ರಾಷ್ಟ್ರ ಅಂದರೆ ಅದು ಒಂದು ಕೇವಲ ಜನಸಮೂಹ ಅಲ್ಲ, ಒಂದು ಭೂಮಿಯೂ ಅಲ್ಲ, ಅಲ್ಲಿ ಉತ್ಪನ್ನವಾಗಿರುವಂತಹ ಕಲೆ, ಸಾಹಿತ್ಯ, ಸಂಗೀತ ಅಥವಾ ಅವರ ವ್ಯಾಲ್ಯೂ ಸಿಸ್ಟಮ್, ಯಾವುದನ್ನು ನಾವು ಸಾಮಾನ್ಯವಾಗಿ ಯುರೋಪಿಯನ್ ದೃಷ್ಟಿಕೋನದಿಂದ ವ್ಯಾಲ್ಯೂ ಸಿಸ್ಟಮ್ ಅಂತ ಹೇಳ್ತೇವೋ ಅದು ಕೂಡ ಅಲ್ಲ. ಅದರ ಪರ್ಪಸ್ ಆಫ್ essential purpose, reason data of a nation's existence from the point of view of what it wants to or what it is capable of contributing to the comity of nations, ಅದು ಆ ರಾಷ್ಟ್ರದ ಆತ್ಮ ಅಂತ. ಆ ಕೊನೆಯ ಸ್ಟೇಜ್ ಏನಿದೆ, ಆ ಸಬ್ಜೆಕ್ಟಿವ್ ಏಜ್ ಏನಿದೆ, ಅದು ಎಲ್ಲಿ ಯಾವ ದೇಶದಲ್ಲಿ ಅಭಿವ್ಯಕ್ತವಾಗಿಲ್ವೋ ಆ ದೇಶ ತನ್ನ ರಾಷ್ಟ್ರದೇಹ ಮತ್ತು ರಾಷ್ಟ್ರ ಪ್ರಾಣದ ಅಭಿಪ್ಸೆಯನ್ನೇ ತನ್ನ ರಾಷ್ಟ್ರೀಯತೆಯ ಮೂಲ ಮಂತ್ರ ಅಂತ ಭಾವಿಸಿ ಅದು ಇತರ ದೇಶಗಳನ್ನು ಶೋಷಿಸುತ್ತೆ ಅಂತೇಳಿ ಅವರು ಆರ್ಗ್ಯೂ ಮಾಡಿದರು. ಈಗಿರೋ ಮಾಡರ್ನ್ ಡೆಫಿನಿಷನ್ಸ್ ಏನಿದೆ ನ್ಯಾಷನಲಿಸಮ್ದು, ಇದು ಎಲ್ಲವೂ ಕೂಡ ಆಬ್ಜೆಕ್ಟಿವ್ ಎಲಿಮೆಂಟನ್ನು ಮಾತ್ರ ಗಮನಿಸುತ್ತೆ, ಸಬ್ಜೆಕ್ಟಿವನ್ನು ಪೂರ್ಣ ಕಡೆಗಣಿಸಿದೆ ಅಂತ ಹೇಳಬಹುದು. ಹಾಗಾದ್ರೆ ಅದು ಯುನೀಕ್ ಕಾಂಟ್ರಿಬ್ಯೂಷನ್ ಸಾಧ್ಯನಾ ಇಲ್ಲಿಂದ? ಹೌದು. ಸಬ್ಜೆಕ್ಟಿವ್ ಕಾಂಟ್ರಿಬ್ಯೂಷನಿನ ಕುರಿತಾದ ಸಬ್ಜೆಕ್ಟಿವಿಸಮಿನ ದೃಷ್ಟಿಯಿಂದ ರಾಷ್ಟ್ರೀಯತೆಯನ್ನು ವ್ಯಾಖ್ಯಾನ ಮಾಡುವ ಪ್ರಯತ್ನ ಅದರ ಪ್ರಾರಂಭ ಆಗಲಿಲ್ವಾ ಅಂತ ಕೇಳಿದರೆ ಇಲ್ಲ, ಆಗಿದೆ. ಉದಾಹರಣೆಗೆ ಐರ್ಲೆಂಡಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಲ್ಚರಲ್ ನ್ಯಾಷನಲಿಸಮ್ನ ಪರಿಕಲ್ಪನೆ ಪ್ರಾರಂಭ ಆಯಿತು. ಬ್ರಿಟನ್ ಒಂದು ದೇಶವಾಗಿದ್ದರೂ ಕೂಡ, ಒಂದು ಸ್ಟೇಟ್ ಆಗಿದ್ದರೂ ಕೂಡ, ಅಲ್ಲಿ ಇವತ್ತಿಗೂ ಸಹ ಕನಿಷ್ಠ 3 ರಾಷ್ಟ್ರಗಳಿದ್ದಾವೆ. ಸೋವಿಯತ್ ಯೂನಿಯನ್ ಆಯಿತು, ಅದರ 15 ರಾಷ್ಟ್ರಗಳಿದ್ದವು, ಅದರ ವಿಭಜನೆ ಆಯಿತು ಒಂದಲ್ಲ ಒಂದು ಕಾಲದಲ್ಲಿ. ಯಾಕಂದರೆ ಒಂದು ರಾಷ್ಟ್ರೀಯ ಆತ್ಮವಾಗೋದು ಬರಲಿಲ್ಲ. ನಮ್ಮೆಲ್ಲರನ್ನು ಬಂಧಿಸುವಂತಹ ಒಂದು ಸಮಾನ ಸಂಸ್ಕೃತಿಯ ಅನ್ವೇಷಣೆ ಯಾವ್ಯಾವ ದೇಶಗಳಲ್ಲಿ ಅವರು ರಾಷ್ಟ್ರದೇಹ ಮತ್ತು ರಾಷ್ಟ್ರ ಪ್ರಾಣದ ಅವಿಪ್ಸೆಯನ್ನು ದಾಟಿದ್ದಾರೋ ಅಲ್ಲಿ ಪ್ರಾರಂಭ ಆಗಿದೆ. ಆದರೆ ಭಾರತದಲ್ಲಿ ಅದು ಕನಿಷ್ಠ 2000 ವರ್ಷಗಳಿಂದ ಆ ರಾಷ್ಟ್ರ ಆತ್ಮದ ಅನ್ವೇಷಣೆ ಅದು ಅನುಚಾನವಾಗಿ ನಡ್ಕೊಂಡು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕ ರಾಷ್ಟ್ರೀಯತೆಯ ಪರಿಕಲ್ಪನೆ ಏನಿದೆ, ಜನ ಮತ್ತು ಭೂಮಿಯನ್ನು ಮೀರಿದಂತಹ ರಾಷ್ಟ್ರ ಅಸ್ತಿತ್ವದ ವ್ಯಾಖ್ಯಾನ ಏನಿದೆ, ಅದು ಮುಖ್ಯವಾಗುತ್ತೆ. ಒಬ್ಬ ಸಂಸ್ಕೃತದ ವಿದ್ಯಾರ್ಥಿಯಾಗಿ ನನಗೆ ತುಂಬ ವಿಶೇಷ ಅಂತ ಕಾಣಿಸಿರೋದು ನನ್ನ ಅಧ್ಯಯನದಲ್ಲಿ, ಯಾವುದ್ಯಾವುದು ಸಂಸ್ಕೃತ ಮೂಲದಿಂದ ಭಾಷೆಗಳು ಬಂತಲ್ಲ ಭಾರತದಲ್ಲಿ, ಅದೆಲ್ಲ ಭಾಷೆಗಳು ಬೇರೆ ಬೇರೆ ಇದೆ, ಸಾಕಷ್ಟು ಭಾಷೆಗಳಿದೆ, ಆದರೆ ಅವೆಲ್ಲವೂ ಕೂಡ ಒಂದು ರಾಷ್ಟ್ರದ ಭಾಗವಾಗಿದೆ. ಅದೇ ಯುರೋಪಿಯನ್ ಅನುಭವ, ಹೆಚ್ಚಿನ ಯುರೋಪಿಯನ್ ಭಾಷೆಗಳು ರೋಮನ್ ಲ್ಯಾಟಿನಿಂದ ಬಂದಂಥವು, ಆದರೆ ಅವೆಲ್ಲ ಕೂಡ ಪ್ರತ್ಯೇಕ ರಾಷ್ಟ್ರಗಳಾಗಿದೆ. ಏನು ಅದರೊಳಗೆ ಏನು ವಿಶೇಷತೆ ಯಾಕಿರ್ಬೋದು? ನೀವು ಹೇಳ್ತಿರುವಂಥ ಆ ಸಬ್ಜೆಕ್ಟಿವ್ ಎಲಿಮೆಂಟ್, ಆ ಆತ್ಮವನ್ನು ಅದು ಕಂಡುಕೊಂಡಿದೆ ಅನ್ನೋ ಕಾರಣಕ್ಕ ನಮ್ಮ ಭಾರತದ ಮಟ್ಟಿಗಂತೂ ಎಲ್ಲ ದೇಶಗಳು ಕೂಡ, ಎಲ್ಲ ಭಾಷೆಗಳು ಕೂಡ ಸಂಸ್ಕೃತದಿಂದ ಹೊರಹೊಮ್ಮಿದ್ವು. ಸಂಸ್ಕೃತದ ಆಧಾರ
ಜೀವನದ ಮೂಲ ತತ್ವವನ್ನು ಕಂಡುಕೊಳ್ಳುವಂತಹ ಪ್ರಕ್ರಿಯೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಸಂಸ್ಕೃತ ಎಲ್ಲ ಭಾಷೆಗಳನ್ನು ಜೋಡಿಸಿತ್ತು. ಅಷ್ಟು ಮಾತ್ರ ಅಲ್ಲ, ಭಾಷೆಯ ಆಧಾರದ ಮೇಲೆ, ನೀವು ಯುರೋಪಿನ ಉದಾಹರಣೆ ಏನು ಕೊಟ್ರಿ, ಭಾಷೆಯ ಆಧಾರದ ಮೇಲೆ ರಾಷ್ಟ್ರೀಯತೆಯನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಆ ಯುರೋಪಿಯನ್ ಎಕ್ಸ್ಪೀರಿಯನ್ಸ್ ಹೇಳುತ್ತೆ ಭಾಷೆಯನ್ನು ಮೀರಿದಂತಹ ತತ್ವ ಬೇಕು. ಭಾರತದಲ್ಲೂ ಕೂಡ ನಾನಾ ಭಾಷೆಗಳಿದ್ದಾವೆ. ನಾವು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದ ಕೂಡಲೇ ಇನ್ನೊಂದು ಭಾಷೆಯವರು ಮಾತನಾಡುವುದು ಏನು ಅನ್ನೋದು ನಮಗೆ ಅರ್ಥ ಆಗದೆ ಇರ್ಬೋದು. ಸಂಸ್ಕೃತದ ಮೂಲವಾಹಿನಿ ಅದರಲ್ಲಿ ಇರ್ಬೋದು. ಆದರೆ ಭಾಷೆಯ ಆಧಾರದ ಮೇಲೆ ಭಾರತದ ರಾಷ್ಟ್ರೀಯತೆ ಅದು ನಿರ್ಧರಿತವಾಗಿಲ್ಲ. ಅವರು ಪ್ರಯತ್ನ ಮಾಡಿದರೆ ಅವರು ಇವತ್ತು ಕೂಡ ಸಮಸ್ಯೆಯಿಂದ ಮುಕ್ತಿ ಆಗಿಲ್ಲ. ಯಾವ ಹಳೆಯ ಪರಿಕಲ್ಪನೆ ವಿರುದ್ಧ ಹೋರಾಡಿ ಫ್ರೆಂಚ್ ರೆವಲ್ಯೂಷನ್ ಆಯಿತು, ಅವ್ರಿಗೂ ಕೂಡ ಒನ್ ಲ್ಯಾಂಗ್ವೇಜ್ ಒನ್ ನೇಷನ್ ಕಾನ್ಸೆಪ್ಟ್, ಅಂದರೆ ಒನ್ ನೇಷನ್ಗೆ ಒಂದು ಲ್ಯಾಂಗ್ವೇಜ್ ಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು. ಬ್ರಿಟನಿ ಇನ್ನೂ ಸಮಸ್ಯೆಯಾಗಿದೆ. ಕೆನಡಾ ಬೇರೆ ಬೇರೆ ಮೂಲದಿಂದ ಹೋದರು. ಇವತ್ತು ಅತ್ಯಂತ ಫಾರ್ವರ್ಡ್ ಲುಕಿಂಗ್ ದೇಶ ಅಂತ ಮಾಡಿಸ್ತಾರೆ. ಆದ್ರೂ ಅಲ್ಲಿ ಫ್ರೆಂಚ್ ಸ್ಪೀಕಿಂಗ್, ಆಂಗ್ಲೋ ಸ್ಪೀಕಿಂಗ್ ಪಾಪ್ಯುಲೇಷನ್ ನಡುವೆ ಆ ಸಾಮರಸ್ಯ ಇಲ್ಲ ಅಲ್ಲಿ. ಸೊ ಈ ಪ್ರಶ್ನೆಗಳಿಗೆ ಆಗೋದಾಗ ಭಾಷೆಯಿಂದ ಏನೋ ಒಂದೇ ಭಾಷೆಯಿಂದ ಇದ್ದರೆ ಪರಿಹಾರ ಸಿಕ್ಬಿಡತ್ತೆ ಅನ್ನೋದು ಕೇವಲ ಕಲ್ಪನೆಗೆ ಮಾತ್ರ ಸೀಮಿತ ಅಂತ ಅನಿಸುತ್ತೆ. ಭಾಷೆಯ ಆಧಾರದ ಮೇಲಾಗಲಿ ಅಥವಾ ಮತದ ಆಧಾರದ ಮೇಲಾಗಲಿ ನಿರ್ಮಿಸಲಿಕ್ಕೆ ಪ್ರಯತ್ನ ಮಾಡುವಂಥ ರಾಷ್ಟ್ರೀಯತೆ ಏನಿದೆ ಅದು ನಿಜವಾದ ರಾಷ್ಟ್ರೀಯತೆಯನ್ನು ಪ್ರತಿಬಿಂಬಿಸುತ್ತೆ ಅಂತೇಳಿ ನಾವು ಹೇಳಲಿಕ್ಕಾಗಲ್ಲ. ಆಫ್ಘಾನಿಸ್ತಾನ ಮುಸ್ಲಿಂ ರಾಷ್ಟ್ರ ಧಾರ್ಮಿಕ ದೃಷ್ಟಿಯಿಂದ, ಮತೀಯ ದೃಷ್ಟಿಯಿಂದ. ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ. ಎರಡೂ ದೇಶಗಳಲ್ಲಿ ಸಮಾನ ರಾಷ್ಟ್ರೀಯತೆ ಇಲ್ಲ. ಕತಾರ್ ಮತ್ತು ಸೌದಿ ಅರೇಬಿಯಾದ ಮಧ್ಯೆ ಕದನ ಇದೆ. ಎರಡೂ ಕೂಡ ಮುಸ್ಲಿಂ ದೇಶಗಳೇ, ಆದರೆ ಒಂದು ರಾಷ್ಟ್ರ ಅಲ್ಲ. ಈ ದೇಶಗಳಲ್ಲಿ ರಾಷ್ಟ್ರೀಯತೆ ಹುಡುಕಾಟ, ಅವರ ಆ ದೇಶದ ಅಸ್ತಿತ್ವದ ಉದ್ದೇಶ ಏನು ಅನ್ನೋದು ಅವರು ಕಂಡುಕೊಂಡಿದ್ದಾರೆಯೇ ಅನ್ನೋದು ಪ್ರಶ್ನೆ. ಆದರೆ ಭಾರತದಲ್ಲಿ ಶ್ರೀ ಅರವಿಂದರ ದೃಷ್ಟಿಕೋನದಿಂದ ರಾಷ್ಟ್ರೀಯತೆಯ ಸಾರಸರ್ವಸ್ವವನ್ನು ಒಂದು ಶಬ್ದದಲ್ಲಿ ಹಿಡಿದಿಡ್ಬೋದು ಅನ್ನೋದನ್ನು ಅವರು ಹೇಳಿದರು. ಇನ್ ಇಂಡಿಯಾ ನ್ಯಾಷನಲಿಸಮ್ ಇಸ್ ಸನಾತನ ಧರ್ಮ ಅಂತ ಹೇಳಿದರು. ಅವರು ಬೇರೆ ಬೇರೆ ಹಂತದಲ್ಲಿ ತುಂಬ ಸ್ಪಷ್ಟ ಶಬ್ದಗಳಲ್ಲಿ ಇದನ್ನು ಮತ್ತೆ ಮತ್ತೆ ಪ್ರತಿಪಾದನೆ ಮಾಡಿದ್ದಾರೆ. ವಿಶೇಷವಾಗಿ ಅವರ ಉತ್ತರ ಪಾರ ಸ್ಪೀಚಲ್ಲಿ. ಅದು ಅವರು ಅಲಿಪುರ್ ಬಾಂಬ್ ಕೇಸಲ್ಲಿ 1 ವರ್ಷ ಒಳಗಡೆ ಇದ್ದು ಹೊರಗೆ ಬರ್ತಾರೆ. ಅಲ್ಲಿ ಜೈಲಲ್ಲಿ ಇರಬೇಕಾದ್ರೆ ವಿಶಿಷ್ಟವಾದಂತಹ ಆಧ್ಯಾತ್ಮಿಕ ಅನುಭವಗಳು ಆಗತ್ತೆ ಅಂತ ಅವರೇ ಸ್ವತಃ ಅಲ್ಲಿ ಹೇಳ್ಕೊಂಡಿದ್ದಾರೆ. ಅದು ಆಗಿ ಹೊರಗೆ ಬಂದ ಮೇಲೆ ಹೇಳುವಂತಹ ಮೊದಲನೇ ಭಾಷಣ ಇದು ಉತ್ತರ ಪಾರ ಸ್ಪೀಚ್. ಅದರೊಳಗಂತೂ ಸನಾತನ ಧರ್ಮ ಈಸ್ ದಿ ನ್ಯಾಷನಲಿಸಮ್ ಆಫ್ ಇಂಡಿಯಾ ಅನ್ನೋದು ಸ್ಪಷ್ಟ ಶಬ್ದದಲ್ಲಿ ಹೇಳ್ತಾರೆ. ಅಲ್ಲಿ ಅರವಿಂದ್ರ ಎಲ್ಲೂ ಡಿಪ್ಲೊಮ್ಯಾಟಿಕ್ ಆಗಿರಲಿಲ್ಲ. ಸನಾತನ ಧರ್ಮ ಅಂತೇಳಿ ಹೇಳುವಾಗ ಹಿಂದೂ ಅನ್ನೋ ಶಬ್ದವನ್ನು ಅದರ ಜೊತೆಗೆ ಜೋಡಿಸ್ಬೇಕೇ ಬೇಡವೇ ಅನ್ನೋದ್ರ ಬಗ್ಗೆ ಅವರಲ್ಲಿ ಯಾವುದೇ ಮುಚ್ಚುಮರೆ ಇರಲಿಲ್ಲ. ಸನಾತನ ಹಿಂದೂ ಧರ್ಮವೇ ಈ ದೇಶದ ರಾಷ್ಟ್ರೀಯತೆ ಅಂತ ವ್ಯಾಖ್ಯಾನ ಮಾಡಿದರು. ಸನಾತನ ಹಿಂದೂ ಧರ್ಮ ಈ ದೇಶದ ರಾಷ್ಟ್ರೀಯತೆ ಅಂತೇಳಿ ನಾವು ವ್ಯಾಖ್ಯಾನ ಮಾಡಿದರೆ ವೆದರ್ ಇಟ್ ವುಡ್ ಬಿಕಮ್ ಪೊಲಿಟಿಕಲಿ ಕರೆಕ್ಟ್ ಆರ್ ನಾಟ್ ಅನ್ನೋದ್ರ ಬಗ್ಗೆ ಅವರಿಗೆ ಯಾವುದೇ ಹಿಂಜರಿಕೆ ಇರಲಿಲ್ಲ. ಆದರೆ ಪ್ರಶ್ನೆ ಇದು, ಅವರು ಸನಾತನ ಧರ್ಮವನ್ನು ಯಾವ ರೀತಿ ವ್ಯಾಖ್ಯಾನ ಮಾಡಿದರು ಮತ್ತು ಈ ದೇಶದ ರಾಷ್ಟ್ರೀಯತೆಯನ್ನು ಸನಾತನ ಹಿಂದೂ ಧರ್ಮ ಅಂತೇಳಿ ಹೇಳಿದಾಗ ಅದರ ಹಿಂದೆ ಏನಾದರೂ ಒಂದು ಎಕ್ಸ್ಕ್ಲೂಸಿವ್ ಆ್ಯಟಿಟ್ಯೂಡ್ ಅವರಲ್ಲಿ ಇತ್ತೇ ಇಲ್ವೇ ಅನ್ನೋದನ್ನು ನಾವು ನೋಡಬೇಕು. ವಿ ಕಾಲ್ ಇಟ್ ಆಸ್ ಸನಾತನ ಹಿಂದೂ ಧರ್ಮ ಬಿಕಾಸ್ ದಿಸ್ ಹಿಂದೂ ನೇಷನ್ cultivated Sanatana Dharma and kept it. When we say that Indian nation expands, Indian nationality expands, what we actually mean is Sanatana Dharma expands itself. ಅನ್ನೋದನ್ನು ಹೇಳಿದರು. ಹಿಂದೂ ಸಮಾಜ ಆ ಸನಾತನ ಧರ್ಮವನ್ನು ಬೆಳೆಸಿದೆ ಅನ್ನುವ ಕಾರಣಕ್ಕಾಗಿ ಮಾತ್ರ ನಾವು ಸನಾತನ ಹಿಂದೂ ಧರ್ಮ ಅಂತ ಹೇಳ್ತೇವೆ. ಆದರೆ ಅದು ಭಾರತಕ್ಕೆ ಸೀಮಿತವೇ ಅಂತ ಕೇಳಿದಾಗ ಆ ಪ್ರಶ್ನೆಯನ್ನು ಎತ್ಕೊಳ್ತಾರೆ ಅವರು. ಇದು ಭಾರತಕ್ಕೆ ಸೀಮಿತವಾದದ್ದಲ್ಲ, ಇಟ್ ಈಸ್ ಎ ಯೂನಿವರ್ಸಲ್ ರಿಲಿಜನ್ ಅಂತ ಹೇಳಿದರು. ಇನ್ಫ್ಯಾಕ್ಟ್ ಅವರು ಅದೇ ಸಂದರ್ಭದಲ್ಲಿ ವಾಟ್ ಈಸ್ ನಾಟ್ ಯೂನಿವರ್ಸಲ್ ಕೆನ್ ನಾಟ್ ಬಿ ಎಟರ್ನಲ್ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ನಾವು ಸನಾತನ ಧರ್ಮ ಅಂತ ಬಳಸ್ತೀವಿ ಅಂತಂದರೆ ಇಟ್ಸ್ ಎ ಎಟರ್ನಲ್ ವೇ ಆಫ್ ಲಿವಿಂಗ್ ಲೈಫ್ ಅಂತ ಏನೇ ಕರೆಯೋದಾದ್ರೂ ಅದು ಎಟರ್ನಲ್ ಅನ್ನೋದಕ್ಕೆ ಹೇಗಾಗತ್ತೆ? ಇಟ್ ಹ್ಯಾಸ್ ಟು ಬಿ ಯೂನಿವರ್ಸಲ್ ಇನ್ ಇಟ್ಸ್ ಅಪ್ಲಿಕೇಶನ್. ಹಾಗಾಗಿ ಎಕ್ಸ್ಕ್ಲೂಷನ್ ಅನ್ನೋದು ಬೈ ನೇಚರ್ ಇಟ್ಸ್ ನಾಟ್ ಪಾರ್ಟ್ ಆಫ್ ಸನಾತನ ಅನ್ನೋದು ಅವ್ರಿಗೆ ತುಂಬ ಸ್ಪಷ್ಟ ಅಭಿಪ್ರಾಯ ಇದ್ದಾಗಿದೆ. ಅಲ್ಲಿ ಸನಾತನ ಧರ್ಮ ಅಂದರೆ ಏನು ಅನ್ನೋದ್ರ ಬಗ್ಗೆ, ನಮ್ಮ ದೇಶದ ರಾಷ್ಟ್ರೀಯತೆ ಸನಾತನ ಧರ್ಮ ಅಂತ ಆದರೆ ಸನಾತನ ಧರ್ಮ ಅಂದರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಸನಾತನ ಧರ್ಮ ಅನ್ನೋದನ್ನು ಅವರು ಸ್ಪಿರಿಚುವಾಲಿಟಿ ಅಂತ ಹೇಳಿದರು. ಆದರೆ ಪ್ರಶ್ನೆ ಇದು,
ಯಾವುದು ಸ್ಪಿರಿಚುವಾಲಿಟಿ ಅಲ್ಲ ಮತ್ತು ಯಾವುದು ಸ್ಪಿರಿಚುವಾಲಿಟಿ ಹೌದು ಅನ್ನೋದನ್ನು ವ್ಯಾಖ್ಯಾನ ಮಾಡುವ ಪ್ರಶ್ನೆ. ಅಥವಾ ಇನ್ನು ಸ್ಪಿರಿಚುವಾಲಿಟಿ ಅನ್ನೋದು ತುಂಬ ಒಂಥರ ಎಲ್ಲರೂ ಬಳಸುವಂತಹ ಯೂಸ್ಡ್ ಅಬ್ಯೂಸ್ಡ್ ಪದ ಆಗಿ ಹೋಗಿದೆ. ಆದರೆ ಇಲ್ಲಿ ನಾವು ಅರ್ಥೈಸ್ಕೋಬೇಕಾದ್ರೆ ಸ್ಪಿರಿಚುವಲ್ ನ್ಯಾಷನಲಿಸಮ್ ಅನ್ನೋ ಪದ ನಾವೀಗ ಬಳಕೆ ಮಾಡ್ತಿದ್ದೀವಿ ಅಂತಂದರೆ ವಾಟ್ ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಟ್ ಸ್ಪಿರಿಚುವಾಲಿಟಿ ಅರಬಿಂದೋ ಅವರ ಪ್ರಕಾರ? ಒಂದು 4 ಅಂಶಗಳನ್ನು ಅವರ ವಿಚಾರಗಳಲ್ಲಿ ನಾವು ಗಮನಿಸ್ಬೋದು ಸ್ಪಿರಿಚುವಾಲಿಟಿ ಅನ್ನುವ ವ್ಯಾಖ್ಯಾನಕ್ಕೆ ಸಂಬಂಧಪಟ್ಟ ಹಾಗೆ. ಮೊದಲನೇದು ಡಿವಿನಿಟಿ ಆಫ್ ದ ಇಂಡಿವಿಜುವಲ್. ವ್ಯಕ್ತಿ ಕೇವಲ ದೇಹ, ಪ್ರಾಣ, ಮನ, ಬುದ್ಧಿ ಅಲ್ಲ. ದೆರ್ ಇಸ್ ಎನ್ ಎಟರ್ನಲ್ ಎಲಿಮೆಂಟ್ ವಿಚ್ ಕನೆಕ್ಟ್ಸ್ ದ ಇಂಡಿವಿಜುವಲ್ ವಿತ್ something which is eternal in this universe. We might give any name to it. We might call it as nature, prakriti. We might call it as God. We might call it as divine. We might call it as something which is a superior power. Or if you make use of the words of Einstein, a superior intelligence. Individual is essentially connected with this superior intelligence which is behind this universe and which is immanent in this universe. If there exists divinity in the individual, what about the nature of this world? Is individual completely distinct and separate from this universe? What Aurobindo propagated, the second aspect of spirituality or Sanatana Dharma is the sacredness of this existence. First is divinity of life. Divinity of life. Divinity of individual, then sacredness of life. Yes. If divinity of the individual is made exclusively separate from this universe, spirituality will become a life-negating aspect. ಅಧ್ಯಾತ್ಮ ಅನ್ನೋದು ಜೀವನ ವಿಮುಖ ಅಲ್ಲ. ಯಾಕಂದರೆ ಇದು ಸಾಮಾನ್ಯವಾಗಿ ಬರುವಂಥ ಆಕ್ಷೇಪ. ಸ್ಪಿರಿಚುವಲ್ ನ್ಯಾಷನಲಿಸಮ್ ಅಂತ ಅಂತೀರಿ, ಹಾಗಾದರೆ ಇದು ಜೀವನ ವಿಮುಖವ? ಇದರೊಳಗೆ ಭವಿಷ್ಯದತ್ತ ನೋಡುವಂಥ ದೃಷ್ಟಿ ಇರೋದಿಲ್ವಾ? ಕೇವಲ ಎಲ್ಲವನ್ನು ಬಿಟ್ಟು ಧ್ಯಾನಾಸಕ್ತನಾಗೋ ಅಥವಾ ವೈರಾಗ್ಯದಿಂದ ಇರಬೇಕಾದಂಥ ಪ್ರಸಂಗ ಬರುತ್ತಾ ಅನ್ನೋ ಪ್ರಶ್ನೆಗಳು ಬರುತ್ತೆ ಸಾಮಾನ್ಯವಾಗಿ. ಎಕನಾಮಿಕ್ಸ್, ದೇರ್ ಕುಡ್ ಬಿ ಸ್ಪಿರಿಚುವಾಲಿಟಿ ಇನ್ ಎಕನಾಮಿಕ್ಸ್. ದೇರ್ ಈಸ್ ನೋ ಸಪ್ರೇಟ್ ಥಿಂಗ್ ಆಸ್ ಅ ಸ್ಪಿರಿಚುವಲ್ ಲೈಫ್, ಬಿಕಾಸ್ ಸ್ಪಿರಿಚುವಾಲಿಟಿ ಶುಡ್ ಬಿ ಪಾರ್ಟ್ ಆಫ್ ಆಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್. What we need to explore, if we go by Sri Aurobindo, the spirituality of economics, the spirituality of political science. Because spirituality is an exploration of sacredness of life, divinity of the individual, unity of existence, and eternal seeking of the truth. ಈ 4 ಅಂಶಗಳನ್ನು ಬಿಟ್ಟರೆ ಉಳಿದೆಲ್ಲವೂ ಕೂಡ ಡೀಟೇಲ್ಸ್ ಮಾತ್ರ. ಈ ಮೂಲ ಆಧಾರದ ಮೇಲಷ್ಟೇ ನಾವು ಅಧ್ಯಾತ್ಮದ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ. ಅಂದರೆ ನೋ ಫೀಲ್ಡ್ ಆಫ್ ಹ್ಯೂಮನ್ ಆ್ಯಕ್ಟಿವಿಟಿ ಶುಡ್ ಬಿ ಡಿವಾಯ್ಡ್ ಆಫ್ ಸ್ಪಿರಿಚುವಲ್ ಟಚ್. ಹೌದು, ಸ್ಪಿರಿಚುವಾಲಿಟಿ ಬೇರೆ ಮತ್ತು ಲೈಫ್ ಬೇರೆ ಅನ್ನುವ ದೃಷ್ಟಿಕೋನ ಅರವಿಂದ್ರದ್ದಾಗಿರಲಿಲ್ಲ. ಹಾಗಾಗಿ ಆಧ್ಯಾತ್ಮಿಕ ಸಾಧನೆಯ ಬಗ್ಗೆ ಎಷ್ಟು ಆಸಕ್ತಿ ಇತ್ತೋ ಅಷ್ಟೇ ಆಸಕ್ತಿ ದೇಶದ ಪೊಲಿಟಿಕಲ್ ಈವೆಂಟ್ಸ್ ಬಗ್ಗೆ ಆಸಕ್ತಿ ಇತ್ತು. ಅವರ ಈವ್ನಿಂಗ್ ಟಾಕ್ಸ್ ವಿತ್ ಶ್ರೀ ಅರವಿಂದೋ ಅನ್ನುವ ಒಂದು ಗ್ರಂಥವನ್ನು ನೋಡಿದರೆ ಕೆಲವು ಮಂದಿ ಶಿಷ್ಯರ ಜೊತೆಗೆ, ಆಪ್ತ ಶಿಷ್ಯರ ಜೊತೆಗೆ ಅವರು ಸಂವಾದವನ್ನು ಮಾಡ್ತಾಯಿದ್ರು. ಪ್ರತಿ ಸಂಜೆ ಬಹುತೇಕ ವಿಚಾರಗಳ ಚರ್ಚೆ, ಆಗಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ. ಒಂದು ಪ್ರಾರಂಭದಲ್ಲಿ ಮೊದಲ ಮಹಾಯುದ್ಧದ ನಂತರದ ವಿದ್ಯಮಾನಗಳ ಚರ್ಚೆ ಅಥವಾ ಎರಡನೇ ಮಹಾಯುದ್ಧದ ಸಂದರ್ಭದ ಕುರಿತಂಥ ಚರ್ಚೆ. ಇಲ್ಲ, ಅವರ ಬರಹಗಳು ನೋಡಿದ್ರೆ ರಾಜಕೀಯ ವಿಷಯಗಳಿರಬಹುದು ಅಥವಾ ಕಾವ್ಯಕ್ಕೆ ಸಂಬಂಧಪಟ್ಟಿದ್ದಿರಬಹುದು, ಸೌಂದರ್ಯ ಪ್ರಜ್ಞೆಗೆ ಸಂಬಂಧಪಟ್ಟಿರ್ಬೋದು, ಇಂಥ ಕ್ಷೇತ್ರ ಅವರು ಬರೆದಿಲ್ಲ ಅಂತಿಲ್ಲ. ಮತ್ತು ಸಾಮಾನ್ಯ ಜ್ಞಾನ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಇಷ್ಟು ಆಳವಾದ ಅಧ್ಯಯನ, ಅಭಿರುಚಿ ಇದೆ ಅನ್ನೋದಕ್ಕೆ. ಅಂದರೆ ಅಧ್ಯಾತ್ಮದ ಅಭಿವ್ಯಕ್ತಿ ಆದಾಗ ಪೂರ್ಣ ರೂಪದಲ್ಲಿ ಯಾವ್ಯಾವ ಮುಖದಲ್ಲಿ ಹೊರ ಹೊಮ್ಮತ್ತೆ ಅನ್ನೋದಕ್ಕೆ ಅರಬಿಂದೋ ಅವರ ಜೀವನ, ಅವರ ಲೇಖನ ನಮ್ಮ ಮುಂದೆ ಸಾಕ್ಷಿಯಾಗಿ ಸಿಗತ್ತೆ ಅಂತ ಅನಿಸುತ್ತೆ. ಭಾರತದಲ್ಲಿ ಸ್ಪಿರಿಚುವಲ್ ಲೈಫ್ ಬೇರೆ ಮತ್ತು ಮೆಟೀರಿಯಲ್ ಲೈಫ್ ಬೇರೆ ಅನ್ನುವಂಥ ಪರಿಕಲ್ಪನೆ ಇದೆ. ಆ ಪರಿಕಲ್ಪನೆಗೆ ವಿರುದ್ಧವಾದದ್ದನ್ನು ನನ್ನನ್ನು ನಾನು ಅಧ್ಯಾತ್ಮವಾದಿ, ಧಾರ್ಮಿಕ ಅಂತೇಳಿ ನನ್ನನ್ನು ನಾನು ವ್ಯಾಖ್ಯಾನ ಮಾಡಿಕೊಳ್ಳದೆಯೂ ಕೂಡ ನಾನೊಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಹೇಳಿದರು. ಅಷ್ಟು ಮಾತ್ರ ಅಲ್ಲ, ಸನಾತನ ಧರ್ಮ ಅನ್ನೋದು ಅದು ಇಟ್ ಈಸ್ ಆಲ್ ಎನ್ಕಂಪ್ಯಾಸಿಂಗ್ ಅನ್ನೋದನ್ನು ಯಾವ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ ಅಂದರೆ, ಅಲ್ಲಿ it gives its place for atheism also. It can embrace science also.
ಇದೇ ಹಿನ್ನೆಲೆಯಲ್ಲಿ ಸಮಯ ಕಮ್ಮಿ ಇರೋದ್ರಿಂದ 2-3 ಆಕ್ಷೇಪಗಳು ಏನಿರಬಹುದು ಈ ರೀತಿ ಯೋಚನೆ ಮಾಡಿದಾಗ ಅನ್ನೋದು ಮುಂದೆ ಇಡ್ತೀನಿ. ಬಹುಶಃ ಅದು ಕೆಲವರು ಪ್ರಶ್ನೆ ಇರ್ಬೋದು, ಆಮೇಲೆ ಪ್ರಶ್ನೋತ್ತರಗಳನ್ನು ತಗೊಳ್ಳೋಣ. ಇದು ಹಾಗಾಗಿ ಪ್ರಾಧಾನ್ಯವಾಗಿ ಹಿಂದೂ ನ್ಯಾಷನಲಿಸಮ್ ಅಂತ ಆಗತ್ತಾ? ಈ ಎಲ್ಲ ಪರಿಕಲ್ಪನೆಗಳಿದೆ, ಹಿಂದೂ ವಿಚಾರದ ಆಧಾರದ ಮೇಲೆ ನಾವು ಇಡ್ತಾ ಇದ್ದೀವಿ. ಹಾಗಂದರೆ ಈಸ್ ಇಂಡಿಯನ್ ನ್ಯಾಷನಲಿಸಮ್, ಸನಾತನ ಧರ್ಮ ನ್ಯಾಷನಲಿಸಮ್, ಈಸ್ ಇಟ್ ಪ್ರಿಡಾಮಿನೆಂಟ್ಲಿ ಆರ್ ಓನ್ಲಿ ಹಿಂದೂ ನ್ಯಾಷನಲಿಸಮ್? ಇದ್ರ ಬಗ್ಗೆ ಅವರ ಅಭಿಪ್ರಾಯ ಏನಿತ್ತು? ಹಿಂದೂ ನ್ಯಾಷನಲಿಸಮ್ ಅಂದರೆ ಏನು ಅಂತ ನಾವು ವ್ಯಾಖ್ಯಾನ ಮಾಡ್ತೇವಲ್ಲ, ಅದರ ಆಧಾರದ ಮೇಲೆ ಅದು ಎಕ್ಸ್ಕ್ಲೂಸಿವ್ ಆಗುತ್ತೋ ಅಥವಾ ಇನ್ಕ್ಲೂಸಿವ್ ಆಗುತ್ತೋ ಅನ್ನೋದು ಅವಲಂಬಿತವಾಗಿದೆ. ಒಂದು ಟೆರಿಟೋರಿಯಲ್ ಕಾಂಪ್ಯಾಕ್ಟ್ನೆಸ್ಸಿನ ಒಳಗೆ, ಒಂದು ದೇಶದ ಒಳಗೆ ಹಿಂದೂಗಳು ಮಾತ್ರ ಬದುಕಬೇಕು, ಆ ರೀತಿಯ ವ್ಯಾಖ್ಯಾನವನ್ನು ಹಿಂದೂ ನ್ಯಾಷನಲಿಸಮ್ ಅಂತೇಳಿ ಹೇಳಿದಾಗ ಅದಕ್ಕೆ ಅರವಿಂದರ ಆಕ್ಷೇಪ ಇದೆ. ಉದಾಹರಣೆಗೆ ಲಾಲಾ ಲಜಪತ್ ರಾವ್ ಅವರು ಈಗಿನ ಅವಶ್ಯಕತೆ ಇರೋದು ಯಾವುದೋ ಒಂದು ಸಂದರ್ಭದಲ್ಲಿ ಈಗಿನ ಅವಶ್ಯಕತೆ ಇರೋದು ಹಿಂದೂ ನ್ಯಾಷನಲಿಸಮನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕಾಗಿರುವಂಥದ್ದು ಅಂತೇಳಿ ಹೇಳಿದಾಗ ಅರವಿಂದರು ಅವರ ವಿಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇಂಡಿಯನ್ ನ್ಯಾಷನಲಿಸಮ್ ಅನ್ನುವ ಪದಪ್ರಯೋಗವನ್ನು ಆಗ ಮಾಡಿದರು. ಇಂಡಿಯನ್ ನ್ಯಾಷನಲಿಸಮ್ ಈಸ್ ಲಾರ್ಜ್ಲಿ ಹಿಂದೂ ಬಟ್ ವೈಡ್ ಎನಫ್ ಟು ಅಕಾಮಡೇಟ್ ಮುಸ್ಲಿಮ್ಸ್ ಆ್ಯಂಡ್ ಕ್ರಿಶ್ಚಿಯನ್ಸ್ ಅಂತ ಹೇಳಿದರು. ಆದರೆ ಅವರೆಲ್ಲೂ ಕೂಡ ಇಂಡಿಯನ್ ನ್ಯಾಷನಲಿಸಮ್ ಅನ್ನೋದನ್ನು ಈಗ ವ್ಯಾಖ್ಯಾನ ಮಾಡುವ ಪ್ರಯತ್ನ ಆಗ್ತಾ ಇರುವ ಹಾಗೆ ಸೆಕ್ಯುಲರ್ ನ್ಯಾಷನಲಿಸಮ್ ಅನ್ನುವ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವ ಪ್ರಯತ್ನವನ್ನು ಮಾಡಲಿಲ್ಲ. ನಾವು ಧರ್ಮವನ್ನು, ಆಧ್ಯಾತ್ಮವನ್ನು ಯಾವುದನ್ನು ಸನಾತನ ಧರ್ಮ ಅಂತೇಳಿ ವ್ಯಾಖ್ಯಾನ ಮಾಡಿದ್ರೋ ಸೆಕ್ಟೇರಿಯನ್ ರಿಲಿಜನ್ ಅಲ್ಲ, ಅದನ್ನು ನಮ್ಮ ರಾಷ್ಟ್ರೀಯತೆ ವ್ಯಾಖ್ಯಾನದಲ್ಲಿ ನಾವು ತರೋದೇ ಬೇಡ. ಭೂಮಿಯನ್ನು ತರೋಣ. ಎನಿಥಿಂಗ್ ವಿಚ್ ಇಸ್ ರಿಮೋಟ್ಲಿ ಕನೆಕ್ಟೆಡ್ ಟು ರಿಲಿಜನ್, ಲೆಟ್ ಇಸ್ ನಾಟ್ ಬ್ರಿಂಗ್ ಇಟ್ ಇನ್ ದ ಡೆಫಿನೇಷನ್ ಆಫ್ ಅವರ್ ನ್ಯಾಷನಲಿಸಮ್. ಈ ರೀತಿಯ ದೃಷ್ಟಿಕೋನವನ್ನು ಅರವಿಂದರು ಪ್ರತಿಪಾದನೆ ಮಾಡಲಿಲ್ಲ. ಸಂಸ್ಕೃತಿಯನ್ನು ಅಧ್ಯಾತ್ಮರಹಿತವಾಗಿ ಅವರು ವ್ಯಾಖ್ಯಾನ ಮಾಡಲಿಲ್ಲ. ಸಾಂಸ್ಕೃತಿಕ ನ್ಯಾಷನಲಿಸಮ್ ಅಂತೇಳಿ ನಾವು ಏನು ಹೇಳ್ತೇವೋ ಅಲ್ಲಿಯೂ ಕೂಡ ನಾವೇನಾದರೂ ಅದರಲ್ಲೂ ಭಾರತದ ಸಂದರ್ಭದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಆಧ್ಯಾತ್ಮರಹಿತವಾಗಿ ನಾವು ವ್ಯಾಖ್ಯಾನ ಮಾಡುವ ಪ್ರಯತ್ನ ಮಾಡಿ ಏಕತೆಯನ್ನು ಆ ರೀತಿಯ ಸಂಸ್ಕೃತಿಯಲ್ಲಿ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ಅದು ಭಾರತದ ರಾಷ್ಟ್ರೀಯ ಆತ್ಮದ ವ್ಯಾಖ್ಯಾನ ಆಗೋದಿಲ್ಲ, ವಂಚನೆ ಆಗುತ್ತೆ. ಇನ್ನೊಂದು ಪ್ರಧಾನ ಆಕ್ಷೇಪ, ನಾನು ಅದನ್ನು ತಂದು ಇಲ್ಲಿಗೆ ನಿಲ್ಲಿಸ್ತೇನೆ. ಇವತ್ತು ಹೊಸದಾಗಿ ಗ್ಲೋಬಲ್ ಸಿಟಿಸನ್ಶಿಪ್, ಮಾನವತಾವಾದಿ, ವಿಶ್ವಮಾನವ, ಗ್ಲೋಬಲೈಸೇಷನ್, ಈ ಥರ ಎಲ್ಲ ಪದಗಳು ಜನಪ್ರಿಯವಾಗ್ತಿದೆ. ಹಾಗಾಗಿ ನ್ಯಾಷನಲಿಸಮ್ ಅನ್ನೋದು ಈ ವಿಚಾರಧಾರೆಗೆ ವಿರುದ್ಧವಾಗಿದೆ. ಹಾಗಾಗಿ ಸರಿಯಲ್ಲ. ನಾವು ಇವತ್ತು ವೈಶ್ವಿಕ ದೃಷ್ಟಿಯಿಂದ ಯೋಚನೆ ಮಾಡಬೇಕೆ ಹೊರತು ಕೇವಲ ನನ್ನ ರಾಷ್ಟ್ರ, ನನ್ನ ದೇಶ ಅಂತ ಅದೇನೋ ಸಂಕುಚಿತ ಮನೋಭಾವನೆ ಅನ್ನೋದು ಪಾಪ್ಯುಲರ್ ಯೂಸೇಜ್ ಇವತ್ತು. ಈ ಹಿನ್ನೆಲೆಯಲ್ಲಿ ಶ್ರೀ ಅರಬಿಂದೋ ಅವ್ರ ವಿಚಾರಧಾರೆ ನೋಡಿದಾಗ, ಯಾಕಂದರೆ ರಾಷ್ಟ್ರೀಯತೆಗೆ ಎಷ್ಟು ಒತ್ತನ್ನು ಅವ್ರು ಕೊಡ್ತಾರೆ, ಶಿಕ್ಷಣದಲ್ಲಿರಬಹುದು ಮತ್ತೊಂದರೊಳಗಿರಬೇಕು, ರಾಷ್ಟ್ರೀಯತೆ ತರಲೇಬೇಕು ಅನ್ನೋದು ಅವರು ಪ್ರಬಲವಾಗಿ ಅವರು ಬರಿತಾ ಹೋಗ್ತಾರೆ. ಹೀಗಿರಬೇಕಾದ್ರೆ ಈ ಆಕ್ಷೇಪದಿಂದ ಯೋಚನೆ ಮಾಡಿದಾಗ ಅರಬಿಂದೋ ಅವ್ರ ವಿಚಾರಧಾರೆ ಎಷ್ಟು ಸರಿ ಇದೆ? ಇಂಟರ್ನ್ಯಾಷನಲಿಸಮ್ಗೆ ಇದು ವಿರೋಧಾನ ಇದು ಅಥವಾ ಪೂರಕವಾಗಿದೆಯಾ? ಅಥವಾ ಇಂಟರ್ನ್ಯಾಷನಲಿಸಮ್ ವಿಚಾರಧಾರೆ ಬಗ್ಗೆನೇ ವಿಮರ್ಶೆ ಮಾಡಬೇಕಿದೆಯಾ? ಇಂಟರ್ನ್ಯಾಷನಲಿಸಮ್ ಬಗ್ಗೆ ಅವರ ಗ್ರಂಥವಾದ ಹ್ಯೂಮನ್ ಸೈಕಲ್ನಲ್ಲಿ ಶ್ರೀ ಅರವಿಂದರು ಪ್ರಸ್ತಾಪ ಮಾಡ್ತಾರೆ. 2 ವಿಚಾರಗಳನ್ನು ಹೇಳ್ತಾರೆ. ಮೊದಲನೇದಾಗಿ ನ್ಯಾಷನಲಿಸಮ್ ಬಗ್ಗೆ ವಿರೋಧ ಮತ್ತು ಇಂಟರ್ನ್ಯಾಷನಲಿಸಮ್ ಅನ್ನೋದರ ಕುರಿತಾದ ಪರವಾದ ಚಿಂತನೆ, ಅದಕ್ಕೆ 2 ಕಾರಣಗಳನ್ನು ಅವರು ಹುಡುಕ್ತಾರೆ. ಮೊದಲನೇದು ಕಲ್ಟ್ ಆಫ್ ದ ಸ್ಟೇಟ್. ಅದು ಯುರೋಪಿಯನ್ ಸ್ಟೇಟ್ಸಲ್ಲಿ ಪ್ರಾರಂಭವಾಯಿತು. ಸ್ಟೇಟ್ ಅಪರೇಟಸ್ ಏನಿದೆ ಅದಕ್ಕಿಂತ ಶ್ರೇಷ್ಠವಾದದ್ದು ಬೇರೆ ಏನಿಲ್ಲ. ಇಂಡಿವಿಜುವಲ್ ಶುಡ್ ಬಿ ಸಬ್ಸಿರ್ವಿಯಂಟ್ ಟು ದ ಸ್ಟೇಟ್ ಅಪರೇಟಸ್ ಅನ್ನುವಂಥ ಒಂದು ವಾದ. ಅಷ್ಟು ಮಾತ್ರವಲ್ಲ, ನಮ್ಮ ಸ್ಟೇಟ್ ಏನಿದೆ ಆ ಸ್ಟೇಟಿನ ಪ್ರಾಬಲ್ಯವೇ ಜಗತ್ತಿನಲ್ಲಿ ಬರಬೇಕು ಅನ್ನುವ ದೃಷ್ಟಿಕೋನ. ಸೊ ಇಂಟರ್ನ್ಯಾಷನಲಿಸಮ್ ಅಂತಂದರೆ ಆಗಿನ ಕಾಲದಲ್ಲಿ ಅಥವಾ ಆ ಸಮಯದಲ್ಲಿ ಯಾವ ದೇಶ ಪ್ರಬಲವಾಗಿರುತ್ತೆ ಅವರು ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಅದು ಒಂದು ರೀತಿ ಇವತ್ತಿನ ಇಂಟರ್ನ್ಯಾಷನಲಿಸಮ್. ಕಲ್ಟ್ ಆಫ್ ದ ಸ್ಟೇಟಿನ ವಿರುದ್ಧ ಅಭಿಪ್ರಾಯವನ್ನು ಮೂಡಿಸಬೇಕು ಅನ್ನುವ ಕಾರಣಕ್ಕಾಗಿ ಇಂಟರ್ನ್ಯಾಷನಲಿಸಮ್ನ ಸುತ್ತ ಇದೊಂದು ವಿಶಾಲವಾದ ದೃಷ್ಟಿಕೋನ, ವಿಶಾಲವಾದ ಅನ್ನುವಂಥ ಪ್ರತಿಪಾದನೆ ಪ್ರಾರಂಭ ಆಯಿತು. ಆದರೆ ಆ ಇಂಟರ್ನ್ಯಾಷನಲಿಸಮ್ ಬಗ್ಗೆಯೂ ಕೂಡ ಅರವಿಂದರು ಯಾವ ರೀತಿ ವಿಮರ್ಶೆಯನ್ನು ಮಾಡ್ತಾರಂದರೆ, ಇಟ್ ಈಸ್ ಎ ಇಗೋ ಆಫ್ ಎ ಪರ್ಟಿಕ್ಯುಲರ್ ಸ್ಟೇಟ್, ಬಟ್ ದಟ್ ಈಗೋ ಈಸ್ ಮ್ಯಾನಿಫೆಸ್ಟಿಂಗ್ ಇಟ್ ಸೆಲ್ಫ್
ಆಟ್ ದ ಇಂಟರ್ನ್ಯಾಷನಲ್ ಲೆವೆಲ್ ಅನ್ನುವ ರೀತಿಯಲ್ಲಿ ಅವರು ವ್ಯಾಖ್ಯಾನವನ್ನು ಮಾಡಿದರು. ಉದಾಹರಣೆಗೆ ಅಮೇರಿಕಾ ನಮ್ಮದು ಇಂಟರ್ನ್ಯಾಷನಲಿಸಮ್ ಬೇಕು ಅಥವಾ ಅಮೇರಿಕನ್ ಇಂಟೆಲೆಕ್ಚುವಲ್ಸ್ ಅಂತೇಳಿ ಅವರು ಏನೋ ಅವರ ಇಂಟರ್ನ್ಯಾಷನಲಿಸಮ್ ಬಗ್ಗೆ ಪ್ರತಿಪಾದನೆ ಮಾಡಿದರು ಅಂತಾದರೆ, ಅವರು ನಮ್ಮ ಅಮೇರಿಕನ್ ವ್ಯಾಲ್ಯೂ ಸಿಸ್ಟಮ್ಸ್ ಏನಿದೆ ಅದು ಇಡೀ ಜಗತ್ತಿನೆಲ್ಲರೂ ಕೂಡ ಒಪ್ಪಿಕೊಳ್ಳುವ ಹಾಗಾಗಲಿ ಅನ್ನುವ ರೀತಿಯಲ್ಲೇ ಪ್ರತಿಪಾದನೆಯನ್ನು ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆನೇ ಒಂದು ನ್ಯೂಸ್ ಐಟಮ್ ಬಂದಿದೆ. ಅಮೇರಿಕಾದವರು ಎಸ್ಪೆಷಲಿ ಮಾಸ್ಟರ್ ಕಾರ್ಡ್ನವರು ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ US ಟ್ರೇಡ್ ರೆಪ್ರೆಸೆಂಟೇಟಿವ್. ಏನು ಅಂತಂದರೆ, ಭಾರತದಲ್ಲಿ ರಾಷ್ಟ್ರೀಯತೆ ಹೆಸರಲ್ಲಿ ರೂಪೇ ಕಾರ್ಡನ್ನವ್ರು ತರ್ತಾ ಇದ್ದಾರೆ, ಇದು ಸರಿಯಲ್ಲ, ಇಂಟರ್ನ್ಯಾಷನಲಿಸ್ಟಿಕ್ ಇರಬೇಕು, ಅಂದರೆ ಮಾಸ್ಟರ್ ಕಾರ್ಡ್ ಚಲಾವಣೆಯಲ್ಲಿ ಇರಬೇಕು ಅಂತ. ಇಂಟರ್ನ್ಯಾಷನಲಿಸಮ್ ಹೆಸರಿನಲ್ಲಿಯೇ ಸಾಂಸ್ಕೃತಿಕ ಆಕ್ರಮಣವನ್ನು ಮಾಡುವಂತಹ ಪ್ರಯತ್ನ ಇಂಟರ್ನ್ಯಾಷನಲಿಸಮ್ ಮುಖಾಂತರ ಆಗುವ ಸಂಭವ ಇದೆ. ಯಾಕಂದರೆ ಯಾವುದೇ ರಾಷ್ಟ್ರ ತನ್ನ ಮೂಲ ಆತ್ಮದ ಶೋಧನೆಯನ್ನು, ತನ್ನ ಎಸೆನ್ಷಿಯಲ್ ಪರ್ಪಸ್ ಆಫ್ ಎಕ್ಸಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಇಟ್ಸ್ ಅ ಪಾಸಿಬಲ್ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್, ಅದು ಆಗದೇ ಇದ್ದರೆ ತನ್ನ ರಾಷ್ಟ್ರದೇಹ ಮತ್ತು ರಾಷ್ಟ್ರ ಪ್ರಾಣದ ಹಿತಾಸಕ್ತಿ ಏನಿದೆ, ಒಟ್ಟಿನಲ್ಲಿ ಯಾವುದನ್ನು ನಾವು ಅದರ ಎಸೆನ್ಷಿಯಲ್ ಸೆಲ್ಫಿಶ್ ನ್ಯಾಷನಲಿಸ್ಟ್ ಇಂಟ್ರೆಸ್ಟ್ ಅಂತ ಹೇಳ್ತೇವೋ ಅದನ್ನೇ ಇಂಟರ್ನ್ಯಾಷನಲಿಸಮ್ನ ಭಾಷೆಯಲ್ಲಿ ಜಗತ್ತಿನ ದೇಶಗಳ ಮೇಲೆ ಹೇರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಸ್ಪಿರಿಚುವಲ್ ನ್ಯಾಷನಲಿಸಮ್ನ ದೃಷ್ಟಿಕೋನ ಏನಿದೆ ಅದು ವಸುದೈವ ಕುಟುಂಬಕಂ ಅನ್ನುವ ದೃಷ್ಟಿಕೋನ. ಡಿವಿನಿಟಿ ಆಫ್ ಲೈಫ್ ಇದೆ ಅಂತೆಲ್ಲ ಆದರೆ, ಸೆಕ್ರೆಡ್ನೆಸ್ ಆಫ್ ಲೈಫ್ ಇದೆ ಅಂತ ಆದರೆ, ಯುನಿಟಿ ಆಫ್ ಎಕ್ಸಿಸ್ಟೆನ್ಸ್ ಕೂಡ ಇದೆ. ಅಮೇರಿಕನ್ರಲ್ಲೂ ಕೂಡ, ಆಫ್ರಿಕನ್ರಲ್ಲೂ ಕೂಡ, ಮುಸಲ್ಮಾನ್ ದೇಶಗಳಲ್ಲೂ ಕೂಡ ನನ್ನಲ್ಲಿ ಇರುವಂತಹ ದೈವಿಕತೆಯೇ ಅಲ್ಲಿಯೂ ಅಸ್ತಿತ್ವದಲ್ಲಿದೆ. ಹಾಗಾಗಿ ಸ್ಪಿರಿಚುವಲ್ ನ್ಯಾಷನಲಿಸಮ್ ಲೀಡ್ಸ್ ಟುವರ್ಡ್ಸ್ ಆ್ಯಂಡ್ ಟೆಂಡ್ಸ್ ಟುವರ್ಡ್ಸ್ ಅಚೀವಿಂಗ್ ಟ್ರೂ ಹ್ಯೂಮನ್ ಯೂನಿಟಿ, ಬಟ್ ನಾಟ್ ಥ್ರೂ say political means, but essentially at the spiritual level. ಮನುಷ್ಯನ ಪ್ರಜ್ಞೆಯ ವಿಕಸನವಾಗದೆ ಕೇವಲ ವ್ಯವಸ್ಥೆಯ ಬದಲಾವಣೆಯಿಂದ ಯಾವುದೇ ಏಕತೆಯನ್ನು ತರಲಿಕ್ಕಾಗೋದಿಲ್ಲ. ಸ್ವಾತಂತ್ರ್ಯದ ವ್ಯಕ್ತಿಗೆ ಸ್ವಾತಂತ್ರ್ಯ ಬೇಕು ಅಂತೇಳಿ ಕ್ಯಾಪಿಟಲಿಸಮ್ ಐಡಿಯಾಲಜಿ ಪ್ರಯತ್ನ ಮಾಡ್ತು, ಆದರೆ ಸಮಾನತೆಯನ್ನು ಕುರಿತು ಕಮ್ಯುನಿಸ್ಟ್ ದೇಶಗಳು ಸಮಾನತೆ ಹೆಸರಿನಲ್ಲಿ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಅದನ್ನು ನಿರ್ನಾಮ ಮಾಡಿದ್ವು. ವ್ಯಕ್ತಿ ಸಮಾಜದ ಮಧ್ಯೆ ಸಮನ್ವಯ ಏನಿದೆ, ಸ್ವಾತಂತ್ರ್ಯ ಮತ್ತು ಸಮಾನತೆಯ ಸಮನ್ವಯ, ಅದು ಫ್ರೆಟರ್ನಿಟಿಯ ಮುಖಾಂತರ ಆಗಬೇಕು. ಆದರೆ ಪಾಶ್ಚಾತ್ಯ ಚಿಂತನೆಯಲ್ಲಿ ಆ ಫ್ರೆಟರ್ನಿಟಿಯ ಅಂಡರ್ಲೈನ್ ಫಿಲಾಸಫಿ ಏನು, ಅಥವಾ ಇದು ಮೂರನ್ನು ಒಟ್ಟುಗೂಡಿಸುವಂಥ ಒಂದು ಫಿಲಾಸಫಿಯ ಕೊರತೆ ಇದೆ. ಅದು ಸ್ಪಿರಿಚುವಲ್ ನ್ಯಾಷನಲಿಸಮ್ ಮುಖಾಂತರ ಕೊಡುಗೆ ಮಾಡ್ಲಿಕ್ಕೆ ಸಾಧ್ಯ. ಅರಬಿಂದೋ ಅವರು ಇದನ್ನ ಭಾವ ಮತ್ತು ತರ್ಕದ ಬಲ ಎರಡರದು ಗಟ್ಟಿ ಆಧಾರದ ಮೇಲೆ ನಿಲ್ಲಿಸಿದ್ದಾರೆ ಅನ್ನೋದು ಬಹುಶಃ ಒಪ್ಕೋಬಹುದು ಅಂತ ಅನ್ಸುತ್ತೆ. Arvindo's spiritual nationalism is an integration of objectivism and subjectivism in the idea of nation. Very eye-opening discussion on Sri Aurobindo, whom we had literally forgotten. So there was an interesting point on spirituality in economics and spirituality in politics field. I think that is a field where we see a lot of corruption, everything. So what is the tangible thing we can do to see an very quick or an immediate step towards where we bring in a lot of spirituality in the public life and the politics? So what is that we can do which is tangible, so that we can see the results and we start believing that spirituality in all spheres of life is good for the so what is it we can do? I think this question has to be analyzed from the perspective of how the change happens. I feel that it is a bottom-up process. But what is the understanding of origin of spiritual change that we want to see in all aspects of life being a bottom-up process? In Aurobindo Ashram itself, they have made an experiment to bring about a holistic education. Where should everything that we want to see in terms of spiritual change begin? I think it should begin in the form of providing holistic education. Is our education concentrating only on in Aurobindo's words, vitalistic aspirations to satisfy the desires of the human being, desires of the student? Or does it cater to the holistic growth of all aspects of human personality? The present education concentrates only on roti kapta makan and whatever information that is required for the purpose of gaining a job,
for seeking an employment is provided. That is highly essential. We cannot deny it. But is the essence of national life manifesting itself through education? That is the big question. If education cannot provide, if there cannot be anything holistic in the form of holistic growth of all aspects of human personality, I don't think there could be any change in the society also. So it is essentially a bottom-up process. So are we in a position to change education in accordance with the values that our country stands for? If the change starts there first, we can hope for a change from the point of view of a top-down process also. Right, but still to think about it, somehow we have made this invariable cause-effect relationship between economic prosperity and happiness. If somehow through our intervention we are able to break this connection, happiness is an independent activity, economics and all other fields are contributive to happiness. Even if this awareness comes in, probably I think that is one tangible form where spirituality is already pervading our life, I think. ಬಿಕಾತನೇ ದತ್ರು ವಿಶ್ವಮಾತೆಯ ಗರ್ಭ ಸಂಜಾತ ನಾನು, ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಹ ಜ್ಯೋತಿ ನಾನು, ಕನ್ನಡದ ತಾಯಿ ಕಮಲವನ್ನು ಉಂಡು ತಾವರೆಯ ಆ ಪರಿಮಳವನ್ನುಂಡು ಬೀಸುತಿಹ ಗಾಳಿ ನಾನು ಅಂತ ಹೇಳೋತ್ತಿಗೆ ಆದರೆ ಎಲ್ಲದರಲ್ಲೂ ಒಂದು ಸ್ಪಿರಿಚುವಲ್ ಒಂದು ಕನೆಕ್ಷನನ್ನು ಸೂತ್ರನ ಅವರು ಕನೆಕ್ಟ್ ಮಾಡಿದ್ದಾರೆ. ಆ ವಿಶ್ವಮಾತೆಯ ಗರ್ಭ ಕಮಲ ಸಂಜಾದ ಪರಮಾಣು ಕೀರ್ತಿ ನಾನು ಅನ್ನೋದನ್ನು ಐಡಿಯಲ್ ಆಗಿ ಇಟ್ಕೊಂಡು ಅದೊಂದು ಧ್ರುವ ತಾರೆಯ ಹಾಗೆ ಇಟ್ಕೊಂಡು ಈ ನ್ಯಾಷನಲಿಸಮನ್ನು ನಾವು ಬೆಳೆಸಬಹುದು ಅಂತ ನನಗನ್ಸುತ್ತೆ. ನಾವು ಮ್ಯಾನೇಜ್ಮೆಂಟ್ ಥಿಯರಿನಲ್ಲಿ ಇಲ್ಲಿವರೆಗೂ ಲಾಜಿಕ್ಕು, ರ್ಯಾಷನಲ್ ಥಿಂಕಿಂಗ್ ಅಂತ ಹೇಳಿ ನಾವು ಅನಾಲಿಸಿಸು, ವಿಶ್ಲೇಷಣೆ ಸಂಶ್ಲೇಷಣೆ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ತಾ ಇದ್ವಿ. ಆದರೆ ಮ್ಯಾನೇಜ್ಮೆಂಟ್ ಥಿಯರಿನಲ್ಲಿ ಇನ್ನೊಂದು ಥಿಂಕಿಂಗ್ ಈಗ ಬಂದಿದೆ. ರೈಟ್ ಬ್ರೈನ್ ಕಾನ್ಸೆಪ್ಟ್ ಏನಿದೆ ಅಲ್ಲಿ ಆ್ಯಂಗರು, ಒಂದು ಪ್ರೇಮ, ಪ್ರೀತಿ ಅನ್ನೋದಕ್ಕೂ ಒಂದು ಸ್ಥಾನ ಇರಬೇಕು. ಆವಾಗಲೇ ಮ್ಯಾನೇಜ್ಮೆಂಟನ್ನು ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ತಾ ಇದ್ವಿ. ಸೊ ನಾವು ಇವೆಲ್ಲ ಕಾನ್ಸೆಪ್ಟ್ಗಳನ್ನ ಜೋಡಿಸ್ಕೊಂಡು ನಾವು ನ್ಯಾಷನಲಿಸಮನ್ನು ಕಾನ್ಸೆಪ್ಟಿಗೆ ಹೆಚ್ಚಿಗೆ ಅದನ್ನು ಬೆಳೆಸ್ತಾ ಹೋಗ್ತಾ ಇದ್ದರೆ ಬಹುಶಃ ಈ ಒಂದು ಏನು ಕಾನ್ಫ್ಲಿಕ್ಟ್ ಬರ್ತಾ ಇದೆ ಅವುಗಳನ್ನೆಲ್ಲ ರಿಸಾಲ್ವ್ ಮಾಡಬಹುದು ಅಂತ ನನಗನ್ಸುತ್ತೆ. ಇಲ್ಲದೇ ಇದ್ದರೆ ನಾವು ಈ ಒಂಥರ ಯಾವುದ್ಯಾವುದೋ ಈ ಸಂದರ್ಭದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಲ್ಲ, ನಮ್ಮ ಸಜೆಷನ್ಗಳು, ನಮ್ಮ ಏನೊಂದು ಸೊಲ್ಯೂಷನ್ಗಳು ಬೇಕಾಗಿದೆ, ಅವು ಯಾವುದಕ್ಕೂ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಅದಕ್ಕೆ ನಾವು ಈ ಮ್ಯಾನೇಜ್ಮೆಂಟ್ ಥಿಯರಿ ಕಾನ್ಸೆಪ್ಟ್ಗಳನ್ನು ಸೇರಿಸ್ಕೊಂಡು ಎಲ್ಲಿ ಅನಾಲಿಸಿಸ್ ಬೇಕೋ, ಎಲ್ಲಿ ಎಮೋಷನ್ಗಳು ಬೇಕೋ ಅವುಗಳನ್ನೆಲ್ಲ ಸೇರಿಸ್ಕೊಂಡು ನ್ಯಾಷನಲಿಸಮ್ ಕಾನ್ಸೆಪ್ಟಲ್ಲಿ ಸೇರಿಸ್ಕೊಂಡು ಹೋಗೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ನನಗನ್ಸುತ್ತೆ. ಅರವಿಂದರು ಅವರ ರಾಷ್ಟ್ರೀಯತೆಯ ಪರಿಕಲ್ಪನೆಯನ್ನು ಉಪನಿಷತ್ತಿನ ಪಂಚಕೋಶಗಳ ತತ್ವದ ಆಧಾರದ ಮೇಲೆ ಮಾಡಿದರು. ಆ ಪಂಚಕೋಶಗಳ ತತ್ವಗಳಲ್ಲಿ ಮನೋಮಯ ಕೋಶವೂ ಇದೆ, ಬುದ್ಧಿಯೂ ಇದೆ, ಅನಾಲಿಸಿಸು ಇದೆ, ಭಾವನೆಯೂ ಇದೆ. ಅರಬಿಂದೋ ಅವರ ಒಂದು ಆಧ್ಯಾತ್ಮ ಹಿನ್ನೆಲೆ ರಾಷ್ಟ್ರೀಯತೆ ಇದ್ದಾಗ ಅವರಿಗೆ ಯಾವುದೋ ಪೊಲಿಟಿಕಲ್ ಮೋಟಿವ್ನ ಅಗತ್ಯ ಇರಲಿಲ್ಲ ಆ ಕಾಲಕ್ಕೆ. ಇವತ್ತು ಪೊಲಿಟಿಕಲ್ ಮೋಟಿವ್ನ ಅಗತ್ಯ ಎಲ್ಲ ಪಕ್ಷಗಳಿಗೂ ಇದೆ. ಸೊ ಹಾಗಾಗಿ ನಾವು ಇವತ್ತು ಅರವಿಂದೋ ಚಿಂತನೆ ಮಾಡುವಾಗ ಈ ಒಂದು ಕಾನ್ಫ್ಲಿಕ್ಟನ್ನು ಹೇಗೆ ಪರಿಹರಿಸ್ಬೋದು? ಮೊದಲನೇದ್ದು, ಸೊ ವಾಟ್ ಹಿ ಈಸ್ ಟ್ರೈಂಗ್ ಟು ಸೇ ಈಸ್ ಡ್ಯೂರಿಂಗ್ ಅರವಿಂದೋಸ್ ಟೈಮ್ ವೈಲ್ ಹಿ ಡಿಫೈನ್ಡ್ ನ್ಯಾಷನಲಿಸಮ್ there was no political motive for him. But now nationalism is defined with some specific political motives. So how do we reconcile defining nationalism when there are some say prejudiced political motives? That is the question. Aurobindo had a larger political motive, and his political motive was not inspired by petty political selfish interests of any particular community, not even of Hindu community. In his speech of August 15, 1947, he put forward 5 dreams: India's freedom, Asia's resurgence, and formation of a world government, and 2 more spiritual things. Now what he had a larger motive. That larger motive had nothing to do with an attempt to establish an imperialistic state. But he inspired
India's political freedom struggle. But now, coming back to the second point of your question, there are definitely selfish political motives while different sections of India's intellectuals or say political dispensations try to define their version of nationalism. For their own convenience, for the purpose of propagating their own ideology, they would either prefer to propagate, they would try to propagate either civic nationalism or what is called as constitutional nationalism, or maybe they might say that this is nothing but ethnic nationalism. The concept of Sanatana Hindu Dharma being the nationalism of India, they might say that it is essentially Hindu in character, therefore religious in character, therefore it is theocratic. But all such, say, criticisms are motivated by the specific, say, selfish political motives. And in these criticisms, their idea of a nationhood consists only in the body of the nation and the vital economic aspirations of the nation. They don't elevate themselves to the level of essential meaning of national existence, which is what Aurobindo tried to express in his concept of nation soul. Okay, sir. ಕೊನೆಯ ಪ್ರಶ್ನೆ. This question of political motive. You see, as you rightly said, when Sri Aurobindo spoke about nationalism, on nationalism, that entire collection of his speeches are there, speeches on Swadeshi, education and nationalism, there was definitely a very clear political motive, and that he himself has defined that my political objective at that point of time was to inculcate in the mass mind the necessity and need for freedom. Till then that was not done because Congress was following a politics of petition, mendicancy as Sri Aurobindo called it. Now one thing also we have to be very clear, and Sri Aurobindo himself in his writing also, I think little I could understand that his interest in politics, you referred to evening talks. In fact, in the evening talk, Sri Aurobindo says when this topic of, I rightly also understood that, when this topic of internationalism versus nationalism came up, that we are all global citizens, we are all, so we should eschew narrow nationalism. Sri Aurobindo said first there has to be national, only then you have international. So he was very clear on that point. Now coming back to that, in his entire life, even when he left active politics, there was a very strong political element in Sri Aurobindo. Those who have seen him, there are many reminiscences. They see him, when they went to meet him in the morning, he used to be absorbed reading the newspapers. Every day, I think there was never a single day when he did not read the newspaper and follow up on the current political situation. One. Two, we also know that at that point of time, number of leaders used to seek his political advice on issues also. And Sri Aurobindo, either through writing or through emissaries, would keep giving information, giving news. Post-independence, now I'm coming to this, that nationalism and politics, political nationalism and the political motive. Post-independence, he saw very clearly that India's independence was challenged. And therefore in 1949, he blessed one of his disciples, K.D. Setna Amal Kiran, to start a paper called Mother India from Bombay, and in which collection of those editorials are there. Every editorial used to be first vetted by Sri Aurobindo and then put. It used to not appear in his name. All those editorials are political nationalism, if one goes through it. I think that we need to be extremely clear. And in fact, one of the last things that he did, and this is no secret, it is there, we just need to read the letter. One of the last things he did, public participation, or at least adherence, was to support the anti-communist league that was organized by Minu Masani, Jayaprakash Narayan, Morarji Desai and these people at that time. Even Sitaram Goel and Ram Swarupji also were part of that. So what I'm trying to say is, Sri Aurobindo's nationalism throughout had a very clear political motive, but obviously an elevated political motive, not the party, the party interest or party political. It was that India's nationalism had to be continuously roused,
and India's independence, freedom had to be protected, and therefore Indian nationalism was required to protect that freedom, and that nationalism had to be also protected against any external onslaught. This is just I want to make a submission. Sir, thank you for the information on spiritual nationalism. We are knowing that a lot of other religions, not dharma, also try to bring in a concept called as spirituality and try to blur this spiritual nationalism that you talked about. Does Aurobindo have any of his writings have any way to tackle this parallel hijacking by other so-called religions or spirituality through their religions, and thereby take away the effect of spiritualism that you talked about? Does Aurobindo has any thoughts or writings to tackle this, or any threats this way? Sanatana Dharma is the only nationalism of this country. And what is the essence of Sanatana Dharma? There has been discussion, especially bringing out the spiritual dimension. And in that way, I don't think there is a competition to that particular idea. There is a competition to cultural nationalism. And culture is a set of values that you share. So, if I say cultural nationalism, then I have this issue. But when I say spiritual nationalism, he doesn't even call it spiritual nationalism. There is no challenge to it, or there is no parallel as I understand or I have seen it. Coming back to the probable intentions behind your question, what you want to communicate, I think there are two issues. First, is a brand of spirituality that other religious groups are trying to propagate, all encompassing in nature. The second, what is the intention behind propagation of so-called spirituality of different religious groups? Is it to enable the true spiritual living of the people, or to create their denomination? Are they trying to convert people? Is conversion the objective? Or a true spiritual, say, enlightenment or dissemination of spiritual knowledge the objective? And do they have the concept of nation soul and its relationship with spirituality? These are the issues. I think the answer is no to all the three issues. So, I can quote what Vivekananda said once. Among 1 million Christians, or equally applicable to Hindus, among 1 million followers of a particular religious denomination, how many of them are truly spiritual when we say that somebody is a Christian or a Hindu? There was one Jesus Christ, but there could be 1 million Christians. Do they really have Christianity is the issue. Of course, we can ask the same question regarding Hindus also. The religions of the world have become lifeless mockeries, said Vivekananda. They are more of political in nature than spiritual, he said. And from that point of view, whatever may be the attempt of interested groups in propagating spirituality, that may not have anything to do with the essential aspiration of India's nation soul. ಇದರೊಂದಿಗೆ ಈ ಸಂವಾದ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಧನ್ಯವಾದಗಳು ಡಾಕ್ಟರ್ ವಿನಯಚಂದ್ರ ಬನಾವತಿ ಮತ್ತು ಡಾಕ್ಟರ್ ನಂದನ ಪ್ರಭು ಇವರಿಗೆ.